ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಆ ನಿಮ್ಮೆಲ್ಲರಿಗೂ ತಂದೆಯ ದೇವ ನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಆತನ ವಾಕ್ಯಗಳ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂತ ಕೃಪೆಗೆ ಸ್ತೋತ್ರ ಸಲ್ಲಿಸೋಣ. ಕಳೆದ ಒಂದು ಅನೇಕ ದಿವಸಗಳಿಂದ ನಮ್ಮ ಸಹೋದರು ಬರೆದಂತ 5ನೇ ವಾಲ್ಯೂಮ್ ನಾವು ಓದ್ತಾ ಹೋದ್ರಿ. ಅದರಲ್ಲಿ ನಾವು ಇವಾಗ ಸ್ಟಡಿ ಮಾಡ್ತಾ ಇದ್ದ ಚಾಪ್ಟರ್ ನಂಬರ್ 8, ಅದರ ಪವಿತ್ರ ಆತ್ಮ ಬಗ್ಗೆ. ಸೊ ಅದು ನೋಡ್ಬೇಕ್ರೆ ಈ ವಾಕ್ಯಗಳ ಆರಂಭದಲ್ಲಿ ನಾವು ಪವಿತ್ರ ಆತ್ಮ ಬಗ್ಗೆ ಅನೇಕ ವಿಚಾರಗಳನ್ನ ಏನ್ ಮಾಡಿದ್ವಿ, ನಾವು ಓದಿ ನಾವು ತಿಳ್ಕೊಂಡ್ರಿ. ಅದರ ಮುಖ್ಯವಾಗಿ ಕಳೆದ ಸತಿ ನೋಡ್ಬೇಕಾದ್ರೆ ಯಾವ ರೀತಿ ಪವಿತ್ರ ಆತ್ಮಕ್ಕೆ ಈ ತಪ್ಪಾದ ಅಭಿಪ್ರಾಯ ಒಂದು ವ್ಯಕ್ತಿ ಅಥವಾ ವ್ಯಕ್ತಿತ್ವ ಅಂತ ಬರ್ತಾನೆ ಅಂದ್ಬಿಟ್ಟು ಹೇಗೆ ಬರ್ತಾನೆ ಅಂತ ಕೂಡ ನಾವು ನೋಡಿದ್ರಿ. ಅದರ ಅವನು ಆತನು ಅಂತ ಕರೆಯುವಂತ ವಾರ್ತೆಗಳಿಂದ ಈ ಪವಿತ್ರ ಆತ್ಮ ಒಂದು ವ್ಯಕ್ತಿ ಅಂತಂದ್ಬಿಟ್ಟು ಅಭಿಪ್ರಾಯ ಬರೋಂಥ ಅನೇಕ ವಾಕ್ಯಗಳು ಏನಾಗಿದೆ ಅಲ್ಲಿ ಇದೆ. ಆದರೆ ನಾವು ಈ ಒಂದು ಗ್ರೀಕ್ ವಾರ್ತೆ ಅಟೋಸ್ ಅಂತಂದ್ಬಿಟ್ಟು ಒಂದು ಗ್ರೀಕ್ ವಾರ್ತೆ ತೆಗೆದು ನೋಡೋದಂದ್ರೆ ಅದು ಎಲ್ಲ ಒಂದು ಏನ್ರಿ ಜೆಂಡರ್ ಅಂತ ಲಿಂಗಗಳಿಗೆ ಏನು ಮಾಡ್ಕೋ ಅದು ಏನು ಬಳಕೆ ಮಾಡೋಂಥ ಒಂದು ಪದ ಇರೋದ್ರಿಂದ ಅದನ್ನ ಸ್ತ್ರೀಲಿಂಗಕ್ಕೂ ಪುಲ್ಲಿಂಗಕ್ಕೂ ನಪುಂಸಕಲಿಂಗಕ್ಕೂ ಕೂಡ ಏನು ಮಾಡ್ಬೋದು, ಅದನ್ನ ಬಳಕೆ ಮಾಡ್ಬೋದು. ಅಂದರೆ ನಮ್ಮ ಸತ್ಯವೇದದಲ್ಲಿ ಇದನ್ನ ಬಳಕೆ ಮಾಡ್ಬೇಕಾದ್ರೆ ಏನಪ್ಪ ಮಾಡಿದ್ದಾರೆ ಅಂದರೆ ಎಲ್ಲ ಒಂದು ಏನ್ರಿ ಪುಲ್ಲಿಂಗಕ್ಕೆ ಹೋಲಿಕೆ ಮಾಡಿದ್ರೆ ನಾವು ನೋಡ್ತೀರಿ. ಯಾಕಪ್ಪ ಪುಲ್ಲಿಂಗಿಗೆ ಹೋಲಿಕೆ ಮಾಡಿದ್ದಾರೆ ಅಂತಂದರೆ ಈ ಟ್ರಾನ್ಸ್ಲೇಷನ್ ಮಾಡೋರಿಗೆಲ್ಲರಿಗೂ ಇರೋಂಥ ಅಭಿಪ್ರಾಯ ಏನಪ್ಪ ಅಂದರೆ ತ್ರೈಕತ್ವ. ಅದರ ನೋಡ್ಬೇಕಾದ್ರೆ ಏನ್ರಿ ಮೂರು ಒಬ್ರೇ ಮೂರು ಅಂತಂದ್ಬಿಟ್ಟು ಅಭಿಪ್ರಾಯ ಇರೋದ್ರಿಂದ ಅವ್ರು ಏನು ಮಾಡಿದ್ರೆ ಎಲ್ಲೆಲ್ಲೇ ಏನಂತಾರೆ ಈ ಪವಿತ್ರ ಆತ್ಮ ಅಂತ ಬರ್ತಾರೋ ಅದಕ್ಕೆ ಏನು ಮಾಡಿದರೆ ಆತನು ಆತನು ಅಂತ ಹಾಕಿರೋದು ನಾವು ಏನು ಮಾಡ್ತೀರಿ ಸತ್ಯವೇದಲ್ಲಿ ನೋಡ್ತೀರಿ. ಅದರಿಂದ ಇದು ಸತ್ಯವೇದನ ಸ್ಟಡಿ ಮಾಡಿದಿರ ಸುಮ್ಮನೆ ಹಂಗೆ ಸತ್ಯವೇದನ ಓದೋರಿಗೆ ಈ ವಿಚಾರಗಳೇನಾಗ್ತದೆ ತುಂಬ ಇದು ಕಷ್ಟ ಆಗ್ತಾರೆ. ಆದರೆ ನಾವು ಕನ್ಕಾರ್ಡೆನ್ಸ್ ಇಟ್ಕೊಂಡು ತೆಗೆದು ನೋಡಿದವಾಗ ಈ ಒಂದೊಂದು ಪದದ ಬಳಕೆಗಳು ಯಾವ ರೀತಿ ಏನಾಗಿದೆ ಇದೆ ಅಂತಬಿಟ್ಟು ನೋಡೋದು ನಮಗೆ ಸಂಪೂರ್ಣವಾಗಿ ನಮ್ಗೆ ಗೊತ್ತಾಗ್ತದೆ ಅಲ್ವಾ. ಸೊ ಅದಕ್ಕೆ ನಾವು ಕಳೆದ ವಾರ ಇಲ್ಲಿವರೆಗೂ ನೋಡಿದ್ರೆ ಈ ವಾರ ಹಂಗೆ ಕಂಟಿನ್ಯೂ ಮಾಡೋಣ. ಇಂಗ್ಲೀಷಲ್ಲಿ ಪೇಜ್ ನಂಬರ್ 171, ಇಂಗ್ಲೀಷಲ್ಲಿ ಪೇಜ್ ನಂಬರ್ 171, ಕನ್ನಡದಲ್ಲಿ ಪೇಜ್ ನಂಬರ್ 103. ಅಂದರೆ ಯಾರ ಸೋದರಿಗಳೆಲ್ಲ ಓದಂಗಿದ್ರೆ ತಮ್ಮ ಕೈಗಳಂತಾರೆ ಅವಾಗ ಅವಕಾಶಗಳು ಕೊಡೋಕೆ ಅನುಕೂಲ ಆಗ್ತದೆ. ಅದೇ ರೀತಿಯಲ್ಲಿ ಎಕಿನೋಸ್ ಎಂಬ ಪದವನ್ನು ಹಿ ಎಂಬುದಾಗಿ ನಾವೀಗ ಪರಿಗಣಿಸುತ್ತಿರುವ ವಾಕ್ಯ ಭಾಗದಲ್ಲಿ ಉಪಯೋಗಿಸಲಾಗಿದೆ. ಅದೇ ಔಚಿತ್ಯದಲ್ಲಿ ಅದನ್ನು ಅದು, ಇದು, ಅವುಗಳು, ಅವಳು, ಇದು ಇತ್ಯಾದಿಯಾಗಿಯೂ ನಮ್ಮ ಸಾಮಾನ್ಯ ಭಾಷಾಂತರದಲ್ಲಿ ತರ್ಜಿಮೆ ಮಾಡಬಹುದಾಗಿದೆ. ನಮ್ಮ ಆಂಗ್ಲ ಭಾಷೆಯ ಸಾಧಾರಣ ಭಾಷಾಂತರದಲ್ಲಿ ಇದನ್ನು ಈ ಎಲ್ಲ ವಿವಿಧ ರೂಪಗಳಲ್ಲಿಯೂ ಮತ್ತು ಮೇಲಿಂದ ಮೇಲೆ ಪುಲ್ಲಿಂಗ ಹಿ, ಹಿಸ್, ಹಿಮ್ ಮುಂತಾಗಿ ಉಪಯೋಗಿಸಲ್ಪಟ್ಟಿದೆ. ಈ ಪ್ರಸ್ತಾಪದ ಬಗ್ಗೆ ಅನುಮಾನವುಳ್ಳ ಯಾರೇ ಆದರೂ ಹೊಸ ಒಡಂಬಡಿಕೆಯ ಗ್ರೀಕ್ ಇಂಗ್ಲಿಷ್ ಹೊಂದಾಣಿಕೆ ಪುಸ್ತಕದ ಮೂಲಕ ಹೊಂದಾಣಿಕೆ ಮಾಡಿಕೊಳ್ಳಬಹುದು. ಇದರಲ್ಲಿ ಈ ಪದದ ವಿವಿಧ ಭಾಷಾಂತರಗಳು ಲಭ್ಯವಾಗಲಿವೆ. ಎಕಿನೋಸ್ ಎಂಬ ಪದದ ವಿವಿಧ ಭಾಷಾಂತರಗಳ ಒಂದು ಉದಾಹರಣೆಯನ್ನು ನಾವು ನಿಮಗೆ ಕೊಡುವವರಾಗಿದ್ದೇವೆ. ಆ ದಿವಸದಲ್ಲಿ ಅಂಥ ಊರಿನ ಗತಿಯು ಸೊದೋಮ್ ಊರಿನ ಗತಿಗಿಂತಲೂ ಕಠಿಣವಾಗಿರುವುದು. ಲೂಕ 11:10-12. ಆಕೆ ಆತನನ್ನು ತೋಟಗಾರನೆಂದು ನೆನೆಸಿ ಆತನಿಗೆ. ಯೋಹಾನ 20:15. ಇದು ಮನೆ ಯಜಮಾನನಿಗೆ ತಿಳಿದಿದ್ದರೆ. ಮತ್ತಾಯ 24:43. ಆದರೆ ಪಾಪದ ವಿಷಯವಾಗಿ ಬೇಡಿಕೊಳ್ಳಬೇಕೆಂದು ನಾನು ಹೇಳುವುದಿಲ್ಲ. 1 ಯೋಹಾನ 5:16. ಆ ದಿವಸಗಳೊಳಗೆ ಒಂದು ದಿನ ಆತನು ದೇವಾಲಯದಲ್ಲಿ ಜನರಿಗೆ ಉಪದೇಶ ಮಾಡುತ್ತಾ. ಲೂಕ 20:1. ಆ ದಿವಸ ಸಬ್ಬತ್ ದಿನವಾಗಿತ್ತು. ಯೋಹಾನ 5:10. ಆ ದಿವಸವೇ ಆ ಹುಡುಗನಿಗೆ ಸ್ವಸ್ಥವಾಯಿತು. ಮತ್ತಾಯ 17:18. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ನೋಡ್ಬೇಕಾದ್ರೆ ಇಲ್ಲಿ ಇನ್ನೊಂದು ಗ್ರೀಕ್ ಒಂದು ವಾರ್ತೆ ಕೂಡ ಏನಾಗ್ತಾರೆ ಒಂದು ಬಳಕೆ ಆಗಿದೆ. ಯಾವ್ದಕ್ಕಪ್ಪ ಅಂತಂದ್ರೆ ಅವನು ಅಂತೇಳಿ ಒಂದು ಪದಕ್ಕೆ ಎಕಿನಾಸ್ ಅಂತ ಒಂದು ಗ್ರೀಕ್ ಪದ ಏನಾಗ್ತಾರೆ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡೋದು ನೋಡ್ತೀರಿ. ಈ ಎಕಿನಾಸ್ ಅಂತ ಪದ ಕೂಡ ಅಲ್ಲಿ ಅವನಿಗೂ ಮಾತ್ರ ಅಲ್ಲ, ಅದು ಅಂತ ಒಂದು ಏನ್ರಿ ನಪುಂಸಕ ಲಿಂಗ ಇರೋಂಥ ಒಂದು ಸೆಂಟೆನ್ಸ್ಗಳಿಗೂ ಕೂಡ ಏನು ಮಾಡಿದರೆ ಅಲ್ಲಿ ಬಳಕೆ ಮಾಡೋದು ನಾವು ಏನು ಮಾಡ್ತೀವಿ ನೋಡ್ತೀರಿ. ಅಂದರೆ ಅದಕ್ಕೆ ಉದಾಹರಣೆಯಲ್ಲಿ
ಹೊಸ ಒಡಂಬಡಿಕೆಯಲ್ಲಿ ಅನೇಕ ವಾಕ್ಯಗಳು ಇವಾಗ ಸಿಸ್ಟ್ ಓದಲ್ಲ ಲುಕ 10:2 10:12 ನೋಡ್ಬೇಕಾದ್ರೆ ಆ ದಿನದಲ್ಲಿ ಅದರ ಸೋದೋಮನ್ ಗೊಮರಕ್ಕಿಂತ ಆ ನಗರಕ್ಕೆ ಏನಾಗಿರ್ತಾರೆ ಇನ್ನ ಲೇಸಾಗಿರ್ತಾರೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ದ್ರ. ಸೊ ಅಲ್ಲಿ ಆ ದಿನದಲ್ಲಿ ಅಂತ ನೋಡ್ಬೇಕಾರೆ ಏನಪ್ಪಾ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ ಅಲ್ಲಿ ಆ ಆ ನಗರಕ್ಕೆ ಸೋದೋಮನ್ ಗೊಮರಕ್ಕಿಂತ ಈ ನಗರಕ್ಕೆ ಅಂತ ಹೇಳ್ತಾರೆ ದಟ್ ಸಿಟಿ ಅಂತ ಹೇಳ್ತಾರಲ್ಲ, ಅದು ಕೂಡ ನೋಡ್ಬೇಕಾರೆ ಅಲ್ಲಿ ಬಳಕೆ ಮಾಡಿದಂಥ ಪದ. ಇಲ್ಲ ಅಲ್ಲಿ ದಟ್ ಸಿಟಿ ಅಂತ ಏನಕ್ಕೆ ಹಾಕಿದ್ರು ಅಲ್ವರ, ಆ ನಗರ ಅಂತ. ಸೊ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡೋಂಥ ಪದ ಸೇಮ್ ಎಕಿನೋಸ್ ಅಂತ ಪದದಿಂದ ಎಂತ ತೊಗೊಂಡಿರೋಂಥದ್ದು ಅಲ್ವರ. ಇಲ್ಲಿ ಒಂದು ನಪುಂಸಕ ಲಿಂಗಕ್ಕೆ ಏನು ಮಾಡಿದ್ರೆ ಹಾಕಿರೋದು ನೋಡ್ತೀರಿ. ಅದೇ ಥರ ನಾವು ಯೋಹಾನ 20ನೇ ಅಧ್ಯಾಯ 15ನೇ ವಾಕ್ಯ ನೋಡ್ಬೇಕಾದ್ರೆ ಏನ್ರಿ ಅವರು ಮರಿಯಾಳು ಆತನ ನೋಡ್ಬಿಟ್ಟು ಒಬ್ಬ ತೋಟಗಾರನಿಂದು ಏನ್ ಮಾಡಲಂತೆ ನೆನೆಸಿದಳು ಅಂತ. ನೆನೆಸಿದಳು ಅವಳು ಅಂತಿತ್ತೆ ಗೊತ್ತಾ, ಆಕೆ ಅವಳು. ಆ ಒಂದು ಪದ ಕೂಡ ಈ ಎಕಿನಾಸ್ ಅಂತ ಇದರಲ್ಲೇ ಎಂತ ತೊಗೊಂಡಿರೋದು. ಸೊ ಹಿಂಗೆ ಒಂದೇ ಪದನ ಒಂದು ಸ್ತ್ರೀಗೆ ಬಳಕೆ ಮಾಡೋದು, ಹೆಂಗೆ ಒಂದೇ ಪದನ ಒಂದು ಪುರುಷನ್ ಕೂಡ ಬಳಕೆ ಮಾಡ್ಬೋದು. ಆಮೇಲೆ ಅದು ಹೆಂಗೆ ಒಂದೇ ಪದನ ನಪುಂಸಕ ಒಂದು ಲಿಂಗಕ್ಕೆ ಅಂದ್ರೆ ನಿರ್ಜೀವ ವಸ್ತುಗಳು ಕೂಡ ಏನು ಮಾಡೋದು ಬಳಕೆ ಮಾಡ್ಬೋದು. ಅದಕ್ಕೆ ನಾವು ಮತ್ತೆ 24:43 ನೋಡ್ಬೇಕಾದ್ರೆ ಏನ್ ನೋಡ್ತೀರಿ, ಆ ಮನೆಯ ಒಳ್ಳೆ ಮನುಷ್ಯನಿಗೆ, ಆ ಮನೆ ಅದರ ದಟ್ ಹೌಸ್ ಅದರ ಅಂತ ಹೇಳ್ತಾರೆ. ಆಮೇಲೆ ಏನ್ರಿ ಫಸ್ಟ್ ಜಾನ್ 5:16 ಏನ್ರಿ ಇದಕ್ಕಾಗಿ ನಾನು ಪ್ರಾರ್ಥನೆ ಮಾಡೋ ಅಂತ ಹೇಳಲ್ಲ, ಇದಕ್ಕೆ ಅಂತ ಹೇಳ್ತಾರೆ ಗೊತ್ತಾ. ಸೊ ಅಲ್ಲಿ ಏನು ಹೇಳ್ತಾರೆ, ದಿರ್ ವಾಸ್ ಎ ಲೈಫ್ಲೆಸ್ ಥಿಂಗ್ ಅಲ್ವರ, ನಿರ್ಜೀವ ವಸ್ತು. ಆಮೇಲೆ ಏನ್ರಿ ಲೂಕ 21 ಆನ್ ಒನ್ ಆಫ್ ದೋಸ್ ಡೇಸ್ ಆಸ್ ಈ ಥಾಟ್, ಆ ಒಂದು ದಿನಗಳಲ್ಲಿ ಅಂತ ಹೇಳ್ತಾರಲ್ಲ ಅದು ಅಂತಬಿಟ್ಟು. ಸೊ ಈ ಥರ ಜಾನ್ 5:9 ಕೂಡ ನೋಡ್ಬೇಕಾದ್ರೆ ಸಬ್ಬತ್ ದಿನದಲ್ಲಿ, ಅದೇ ದಿನದಲ್ಲಿ. ಆಮೇಲೆ ಮತ್ತೆ 17-18 ನೋಡ್ಬೇಕಾದ್ರೆ ಅದೇ ಕ್ಷಣ ಅದರ. ಸೊ ನೋಡ್ಬೇಕಾದ್ರೆ ಇಲ್ಲಿ ಇನ್ಸಿಡೆಂಟ್ಗಳಿಗೂ ಕೂಡ ಆ ಪದ ಬಳಕೆ ಮಾಡಿದ್ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ಸೊ ಇದು ಎಲ್ಲ ಏನಪ್ಪ ನೋಡಿಸ್ತಾರೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ, ಈ ವಾಕ್ಯದ ಒಂದು ಬಳಕೆಗಳು, ಈ ಪದಗಳನ್ನ ಬಳಕೆ ಮಾಡಿದಂಥ ಒಂದೊಂದು ವಿಚಾರಗಳು ಏನಿದೆಯೋ ಇದೆಲ್ಲ ಅಂದ್ಬಿಟ್ಟು ಟ್ರಾನ್ಸ್ಲೇಟರ್ಸು ತನ್ನ ಮೈಂಡಲ್ಲಿ ಫಿಕ್ಸ್ ಆಗಿರೋಂಥ ಒಂದು ಕಾನ್ಸೆಪ್ಟ್ ಇಂದ ಏನು ಮಾಡಿದಾರೆ ಅಂತಂದ್ರೆ ಏನ್ರಿ ಎಲ್ಲೆಲ್ಲೇ ಪವಿತ್ರಾತ್ಮನ್ಗೆ ಈ ಪದಗಳನ್ನ ಬಳಕೆ ಮಾಡಿದ್ರೋ ಅವನು ಅಂತ ಹಾಕಿರೋಂಥ ಒಂದು ಏನ್ರಿ ಆ ಒಂದು ಟ್ರಾನ್ಸ್ಲೇಷನಿಂದ ಈ ಒಂದು ಪವಿತ್ರಾತ್ಮ ಅಂದ್ರೆ ಒಂದು ವ್ಯಕ್ತಿ ಅಂತ ಅಭಿಪ್ರಾಯಗಳು ಬರ್ತದೆ. ಆದರೆ ಇದು ಬೇರೆ ಜಾಗದಲ್ಲಿ ಕೂಡ ನೋಡ್ಬೇಕಾದ್ರೆ ಏನು ಮಾಡ್ತಾರೆ, ಸ್ತ್ರೀಗಳಿಗೆ ಬಳಕೆ ಮಾಡಿದ್ದಾರೆ ಅಲ್ವರ, ನಿರ್ಜೀವ ವ್ಯವಸ್ಥೆಗಳು ಬಳಕೆ ಮಾಡಿ ನಾವೇನು ಮಾಡ್ತೀರಿ ನೋಡ್ತೀರಿ. ಓಕೆನಾ. ಸೊ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಲಿಖಿತ ಓದ್ತೀರಾ? ಓದ್ತೀನಿ. ಒಬ್ಬ ವ್ಯಕ್ತಿಯ ಅಥವಾ ವಸ್ತುವಿಗೆ ಸೇರಿದ ಲಿಂಗವನ್ನು ಅದರ ಸದ್ಗುಣ ಅಥವಾ ಗುಣಕ್ಕೆ ಸೇರಿರುವುದು ವಾಡಿಕೆಯಲ್ಲವಾದುದೇನೂ ಅಲ್ಲ. ಈ ರೀತಿಯಲ್ಲಿ ಒಂದು ನಿದರ್ಶನವಾಗಿ ಪರಲೋಕದ ತಂದೆಯನ್ನು ನಾವು ಓರ್ವ ಪುರುಷನನ್ನಾಗಿ ನಿಶ್ಚಯಿಸಿರುವುದರಿಂದ ಆತನ ಶಕ್ತಿ, ಆತನ ಆತ್ಮ, ಆತನ ಎಲ್ಲಾ ಪ್ರಭಾವಗಳು ಮತ್ತು ಗುಣಲಕ್ಷಣಗಳು ಇವೆಲ್ಲವುಗಳನ್ನು ಅದರಂತೆಯೇ ಪುಲ್ಲಿಂಗವಾಗಿಯೇ ನಿಶ್ಚಯಿಸಬೇಕಾಗುತ್ತದೆ. ನಪುಂಸಕ ಲಿಂಗದ್ದಾಗಿರುವವುಗಳನ್ನು ಪುಲ್ಲಿಂಗ ಅಥವಾ ಸ್ತ್ರೀಲಿಂಗದವುಗಳನ್ನಾಗಿ ನಿಶ್ಚಯಿಸುವುದು ಅಪರೂಪವಾದುದೇನಲ್ಲ. ಅದರಂತೆ ಅವುಗಳು ಚಟುವಟಿಕೆಯುಳ್ಳವುಗಳು, ಬಲಯುತವಾದವುಗಳು ಅಥವಾ ಸಹನೆಯುಳ್ಳವುಗಳು ಮತ್ತು ಕೋಮಲವಾದವುಗಳು ಆಗಿರುತ್ತವೆ. ಈ ರೀತಿಯ ಉದಾಹರಣೆಯಾಗಿ ಸೂರ್ಯನನ್ನು ವಿಶ್ವದಾದ್ಯಂತ ಆತನು ಪುಲ್ಲಿಂಗ ಎಂಬುದಾಗಿ ಮತ್ತು ಚಂದ್ರನನ್ನು ಆಕೆ ಸ್ತ್ರೀಲಿಂಗ ಎಂಬುದಾಗಿ ಗುರುತಿಸುತ್ತಾರೆ. ಆದುದರಿಂದ ಅದು ಪ್ರಸ್ತಾಪದ ಸಾಮಾನ್ಯವಾದ ತಪ್ಪು ತಿಳುವಳಿಕೆಗೆ ಅಲ್ಲವಾದರೆ ಮತ್ತು ಪ್ರಚಲಿತದಲ್ಲಿರುವಂತೆ ಪವಿತ್ರಾತ್ಮನು ಓರ್ವ ವ್ಯಕ್ತಿಯಾಗಿದ್ದಾನೆ ಎಂಬ ಆಲೋಚನೆಯಂತೆ ದೇವರ ಆತ್ಮನು ಪ್ರಭಾವ ಮತ್ತು ಶಕ್ತಿಯು ಮಾತ್ರವಲ್ಲ, ಆತನು ತಂದೆಯ ಆತ್ಮನು. ದೇವರನ್ನು ಒಬ್ಬ ಪುರುಷನು ಜೀವದ ಉತ್ಪಾದಕ, ಜೀವದ ಮತ್ತು ಆಶೀರ್ವಾದದ ಮೂಲವು ಎಂದು ಗುರುತಿಸುವುದರಿಂದ ಪುಲ್ಲಿಂಗ ಸರ್ವನಾಮವನ್ನು ಆತನಿಗೆ ಅನ್ವಯಿಸುವುದರಲ್ಲಿ ಯಾವುದೇ ಟೀಕೆಗಳಿರಬಾರದು. ವ್ಯಕ್ತಿಗಳ ಸರ್ವನಾಮದ ಉಪಯೋಗವು ದೇವರ ಪವಿತ್ರಾತ್ಮವನ್ನು ದೇವರು ಮತ್ತು ಮಗನಿಗಿಂತ ಬೇರೊಬ್ಬ ವ್ಯಕ್ತಿಯೆಂದು, ಬೇರೊಬ್ಬ ದೇವರೆಂದು ಸಾಬೀತುಪಡಿಸುವುದಿಲ್ಲ.
ಪವಿತ್ರಾತ್ಮವು ದೇವರ ಪ್ರಭಾವ, ಆತನ ಆತ್ಮ ಮತ್ತು ಮಗನದು ಸಹ. ಯಾಕಂದರೆ ಇವುಗಳು ತಮ್ಮ ಉದ್ದೇಶ ಮತ್ತು ಪ್ರಭಾವಗಳಲ್ಲಿ ಒಂದೇ ಆಗಿವೆ. ಥ್ಯಾಂಕ್ ಯು ಸಿಸ್ಟರ್. ಸದ್ಯ ನೋಡ್ಬೇಕಾದ್ರೆ ನಾವು ಮೇಲ್ಕೊಂಡಂತ ಒಂದೆಲ್ಲ ವಾಕ್ಯಗಳಲ್ಲಿ ನಮ್ಗೇನಪ್ಪ ಬಹು ಸ್ಪಷ್ಟವಾಗಿ ಗೊತ್ತಾಗ್ತಾರೆ ಅಂತಂದ್ರೆ, ಈ ಪದನ ಏನ್ರಿ ಸ್ತ್ರೀಲಿಂಗಕ್ಕೂ ಪುಲ್ಲಿಂಗಕ್ಕೂ ನಪುಂಸಕಲಿಂಗಕ್ಕೂ ಏನ್ ಮಾಡ್ತಾರೆ, ಮೂರಿಗೂ ಬಳಕೆ ಆಗಿರೋದು ಏನ್ ಮಾಡ್ತೀವಿ ನಾವು ಅಲ್ಲಿ ನೋಡ್ತೀರಿ. ಅದರ ಯಾಕೆ ಹಿಂಗ್ ಬಳಕೆ ಮಾಡಿದ್ದಾರೆ? ಯಾಕೆ ಸಾಮಾನ್ಯವಾಗಿ ಇಲ್ಲಿ ಅದು ಎಸ್ಪೆಷಲಿ ನೋಡ್ಬೇಕಾದ್ರೆ ಪವಿತ್ರಾತ್ಮ ಒಂದು ಸಂಬಂಧಪಟ್ಟಂತ ವಾಕ್ಯಗಳನ್ನ ಇಲ್ಲಿ ಒಂದು ಪುಲ್ಲಿಂಗಕ್ಕೆ ಕಂಪೇರ್ ಮಾಡಿರೋದು ನಾವೇನ್ ಮಾಡ್ತೀವಿ ನೋಡ್ತೀರಿ. ಯಾಕೆ ಅದನ್ನ ಸ್ತ್ರೀಲಿಂಗಕ್ಕೆ ಹೋಲಿಕೆ ಮಾಡಿಲ್ಲ ಅಂತ ನಾವು ಒಂದು ಕ್ವಶನ್ ಹಾಕ್ಬಿಟ್ಟು ನೋಡೋದ ಅಂತಂದ್ರೆ, ಅದು ಅಲ್ಲಿ ಇರುವಂತ ಒಂದು ಘಟನೆಗಳ ಆಧಾರದ ಮೇಲೆ ಅಥವಾ ಅಲ್ಲಿರೋಂಥ ಸನ್ನಿವೇಶಗಳ ಆಧಾರದ ಮೇಲೆ ಮತ್ತೆ ಒಂದು ಬ್ಯಾಕ್ಗ್ರೌಂಡಿನ ಒಂದು ಆಧಾರದ ಮೇಲೆ ಏನ್ ಮಾಡಿದ್ರೆ ಆ ಪದನ ಬಳಕೆ ಮಾಡೋದು ಕೂಡ ಏನಾಗಿದೆ, ಒಂದು ಅಡಿಷನಲ್ ರೀಸನ್ ಆಗಿದೆ. ಅಂದ್ರ ನೋಡಿ, ಉದಾಹರಣೆಗೆ ನೋಡ್ಬೇಕಾದ್ರೆ ಇವಾಗ ನಾವು ಸತ್ಯವೇದದಲ್ಲಿ ಏನಪ್ಪ ನೋಡ್ತೀರಿ ಅಂತಂದ್ರೆ, ಅಧಿಕವಾಗಿ ನಮ್ಗೆ ನಮ್ಮ ಒಂದು ಏನ್ರಿ ದೇವ್ರ ಬಗ್ಗೆ ಏನ್ರಿ ನಮ್ಗೆ ಪಿಕ್ಚರ್ ಕೊಟ್ಟಿದ್ದಾರೆ. ಅಂದ್ರೆ ಒಂದು ದೇವ್ರನ್ನ ಒಂದು ಪುಲ್ಲಿಂಗಕ್ಕೆ ಕಂಪೇರ್ ಮಾಡಿದಾರಾ ಅಥವಾ ಸ್ತ್ರೀಲಿಂಗಕ್ಕೆ ಹೋಲಿಕೆ ಮಾಡಿದಿರಾ ಅಂತ ನೋಡ್ದ ಅಂತಂದ್ರೆ, ಸತ್ಯವೇದದಲ್ಲಿ ಅಧಿಕವಾಗಿ ಮಾಡಿರೋದು ಒಂದು ಆ ಒಂದು ಪುಲ್ಲಿಂಗಕ್ಕೆ ಕಂಪೇರ್ ಮಾಡಿದ್ರೆ ನಾವೇನ್ ಮಾಡ್ತೀವಿ ನೋಡ್ತೀವಿ. ಅದರ ದೇವ್ರನ್ನ ಏನ್ ಮಾಡ್ತಾರೆ, ಒಂದು ಗಂಡಸ್ತನಕ್ಕೆ ಹೋಲಿಕೆ ಮಾಡಿ ನೋಡ್ತೀರಿ. ಅದರ ಆ ಗಂಡು ಅಲ್ಲ ಹೆಣ್ಣು ಅಲ್ಲ, ಆದ್ರೆ ಆತನು ಅವನು ಅಂತ ಹೇಳೋದು ನಾವೇನ್ ಮಾಡ್ತೀರಿ ನೋಡ್ತೀರಿ. ಅದರ ಯೆಹೋವನು ಅಂತ ಹೇಳೋದು ನಾವು ನೋಡ್ತೀರಿ ಬೈಬಲ್ನಲ್ಲಿ ಅಧಿಕವಾಗಿ ನಾವು ನೋಡ್ತೀರಿ ಅಲ್ದರ. ಸರಿ, ಇವಾಗ ಅವರಿಂದ ಹೊರಟು ಬರುವಂತ ಒಂದು ಪವಿತ್ರ ಆತ್ಮನ ಅದಕ್ಕೆ ಏನ್ ಮಾಡಿರೋದು ಅಂತಂದ್ರೆ ಏನ್ರಿ, ಆ ಒಂದು ಗುಣಕ್ಕೆ ಅನುಗುಣವಾಗಿ ಇರೋದ್ರಿಂದ ಏನ್ ಮಾಡಿದ್ರೆ ಅದರ ಒಂದು ಪುರುಷನಿಗೆ ಏನ್ ಮಾಡಿದ್ರೆ ಹೋಲಿಕೆ ಮಾಡಿ ಆ ಪದಗಳನ್ನ ಅಲ್ಲಿ ಬೈಬಲ್ ಹಾಕಿರೋದು ನೋಡ್ತೀವಿ. ಹೇಗಪ್ಪ ಇದು ಅಂತಂದ್ರೆ, ಇವಾಗ ನೋಡಿ, ಸನ್ನಿವೇಶಗಳ ತಕ್ಕಂತೆ ಆ ಪದದ ಅನ್ವಯಿಸೋದು ಏನ್ರಿ ಅದೊಂದು ಸಾಮಾನ್ಯ. ಹೇಗೆ ಹೇಗೆ ಅಂತಂದ್ರೆ ನೋಡಿ, ಇವಾಗ ಸೂರ್ಯ ಅದರ ಇವಾಗ ಸೂರ್ಯ ಏನ್ರಿ ಅದು ಅದಕ್ಕಿರೋಂಥ ಗುಣಗಳು ಅದನ್ನ ಬೈಬಲ್ನಲ್ಲಿ ನಾವೇನಂತ ನೋಡ್ತೀರಿ ಅದರ, ಅಥವಾ ಜನರಲ್ ಆಗಿ ಮಾತಾಡ್ಬೇಕು ಅಂತ ನೋಡ್ತೀರಿ. ಅದನ್ನ ಯಾರು ಕಂಪೇರ್ ಮಾಡ್ತೀರಿ? ಸ್ತ್ರೀ ಕಂಪೇರ್ ಮಾಡ್ತೀರಾ ಅಥವಾ ಪುರುಷ ಕಂಪೇರ್ ಮಾಡ್ತೀರಾ ಅಂತ ನೋಡಿದ್ರೆ ಅದನ್ನ ಸೂರ್ಯ ಪುರುಷನ್ಗೆ ಮಗ ಹಾ ಸನ್. ಅಲ್ವರ ಸನ್. ಸೊ ನೋಡ್ಬೇಕ್ರೆ ಅದನ್ನ ಅಧಿಕವಾಗಿ ಪುರುಷನ್ಗೆ ಕಂಪೇರ್ ಮಾಡೋದು ಜಾಸ್ತಿ. ಯಾಕೆ ಯಾಕೆ ಪುರುಷತ್ವಕ್ಕೆ ಕಂಪೇರ್ ಮಾಡೋದು? ಯಾಕೆ ಪುರುಷನ ಗುಣಗಳಿಗೆ ಗಂಡಸರಿಗೆ ಗುಣಲಕ್ಷಣ ಕಂಪೇರ್ ಮಾಡೋದಂದ್ರೆ, ಗಂಡಸರಿಗೆ ಸಾಮಾನ್ಯವಾಗಿ ಹೆಂಗಸರಿಗೆ ಕಂಪೇರ್ ಮಾಡಿದ್ರೆ ಏನ್ರಿ ಪೌರುಷ ಶಕ್ತಿ ಅದರ ಸಾಮರ್ಥ್ಯ ಜಾಸ್ತಿ. ಇದು ಸೂರ್ಯನಲ್ಲಿ ಜಾಸ್ತಿ ಏನಾಗಿದೆ, ಅಧಿಕವಾಗಿದೆ. ಆದ್ರೆ ಅದೇನೆ ಚಂದ್ರನ್ನ ಏನಕ್ಕೆ ಕಂಪೇರ್ ಮಾಡ್ತಾರೆ ಏನ್ರಿ, ಒಂದು ಅವಳಿಗೆ ಏನ್ ಮಾಡ್ತಾರೆ ಕಂಪೇರ್, ಒಂದು ಸ್ತ್ರೀಗೆ. ಯಾಕೆ? ನಮ್ರತೆ, ತಾಳ್ಮೆ, ದೀನ ಸ್ವಭಾವ ಇದು ಯಾರಲ್ಲಿ ನೋಡ್ತೀರಿ ಚಂದ್ರನಲ್ಲಿ? ಒಂದು ಅದರ ಸಾಫ್ಟ್, ಅದರ ಕೂಲು, ಅದರ ಈ ಕ್ಯಾರೆಕ್ಟರ್ಗಳು ಏನಾಗಿದೆ ಅದು ಸಿಗ್ನಿಫಿಕೆನ್ಸ್ ಯಾರಿಗೆ ಕರೆಕ್ಟ್ ಆಗಿದೆ ಅಂದರೆ ಸ್ತ್ರೀಗಳಿಗೆ. ಅದರ ಅದರಿಂದ ಆ ಒಂದು ಕಾಂಟೆಕ್ಸ್ಟ್, ಆ ಒಂದು ವಸ್ತುನ ಯಾವ ಒಂದು ದೃಷ್ಟಿಕೋನದಲ್ಲಿ ನೋಡ್ತಾರೆ ಅಂದ್ಬಿಟ್ಟು ಅದನ್ನ ಏನ್ ಮಾಡ್ತೀವಿ ಪದಗಳನ್ನ ಬಳಕೆ ಆಗಿರೋ ನೋಡ್ತೀರಿ. ಇದೇ ರೀತಿ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ನಾವು ಬೈಬಲ್ನ ಕೂಡ ಪವಿತ್ರಾತ್ಮ ಅಂತ ಎಲ್ಲೆಲ್ಲಿ ಬಳಕೆ ಆಗಿದೆಯೋ ಅಲ್ಲಿ ಆಕ್ಚುಲಿ ಏನಂತ ಬರಬೇಕು ಅಂದ್ರೆ ಅದು ಆಕ್ಚುಲಿ ತಂದೆಯಿಂದ ಹೊರಡುವಂತ ಒಂದು ಆತ್ಮ, ಕ್ರಿಸ್ತನ ಮುಖಾಂತರ ಬರುವಂತ ಒಂದು ಆತ್ಮ. ಅದೇನೋ ಏನೋ ಅವರು ಇಬ್ರು ಮುಖಾಂತರ ಒಂದು ದೇವ್ರು ಬರ್ತಾರೆ ಅಂತಲ್ಲ ರೀ, ಅವರಿಬ್ರು ಮುಖಾಂತರ ಆತನಿಗಿರಂತ ಒಂದು ಶಕ್ತಿನ ನಮ್ಗೇನ್ ಮಾಡ್ತಾರೆ ದೇವರು ದಯಪಾಲಿಸ್ತಾರೆ. ಏನಕ್ಕೆ? ಆತನ ಅರ್ಥ ಮಾಡ್ಕೊಳಕ್ಕೆ. ಅಂದ್ರೆ ಇವಾಗ ಒಂದು ಶಕ್ತಿನ ನಾವು ಯಾವುದೇ ಒಂದು ರೀತಿಯಲ್ಲಿ ಒಂದು ವ್ಯಕ್ತಿಗೆ ಹೋಲಿಕೆ ಮಾಡಿ ಮಾತಾಡಕ್ಕೆ ಸಾಧ್ಯನಾ ಅಂದ್ರೆ ಖಂಡಿತವಾಗೂ ಸಾಧ್ಯ ಇಲ್ಲ ರೀ. ಅಲ್ರ? ಸೊ ಒಂದು ಪವರ್ ಅದನ್ನ ಯಾವುದೇ ಜೆಂಡರ್ಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಓದ್ಬೇಕಿದ್ರೆ ಓದಿ ಇಷ್ಟರ್. ಇಲ್ಲಿ ಆಗ ಪವಿತ್ರಾತ್ಮ ಎಂಬ ಪದಕ್ಕೆ ಪರಿಶುದ್ಧ ಗ್ರಂಥಗಳಲ್ಲಿ ಉಪಯೋಗಿಸುವಂತೆ ಇರುವ ಅರ್ಥವಾದರೂ ಏನು ಎಂಬ ಪ್ರಶ್ನೆಯೊಂದು ಯಥೋಚಿತವಾಗಿ ಉದ್ಭವಿಸುತ್ತದೆ. ದೈವಿಕ ಗುಣಲಕ್ಷಣಗಳನ್ನು ಅಥವಾ ಶಕ್ತಿಯ ಗುಣಗಳನ್ನು ಅಥವಾ ಅರ್ಹತೆಗಳನ್ನು ಆತ್ಮ ಎಂಬ ಪದವು ಪ್ರತಿನಿಧಿಸುತ್ತದೆಯೇ? ಇದಕ್ಕೆ ಉತ್ತರವು ಮೊಟ್ಟ ಮೊದಲಲ್ಲಿ ಸ್ಪಿರಿಟ್, ಆತ್ಮ ಎಂಬ ಪದದ ಕಟ್ಟುನಿಟ್ಟಾದ ಅರ್ಥವೇನೆಂದು ಪರೀಕ್ಷಿಸುವಾಗ, ನಂತರದಲ್ಲಿ ದೇವರ ವಾಕ್ಯಗಳಲ್ಲಿ ಅದರ ಉಪಯೋಗದ ವಿವಿಧ ರೀತಿಗಳನ್ನು ಪರೀಕ್ಷಿಸುವಾಗ ಕಂಡುಬರುತ್ತದೆ. ಆಯ್ತು. ಅದರ ಅದಕ್ಕೆ ನೋಡ್ಬೇಕಾದ್ರೆ ಇವಾಗ ಇದನ್ನ ನಾವು ಹೇಗೆ ಅರ್ಥ ಮಾಡ್ಕೊಳೋದು? ಅದರ
ಏನು ಯಾವ ಅರ್ಥದಲ್ಲಿ ಅಂದರೆ ಈ ಒಂದು ಹೋಲಿ ಸ್ಪಿರಿಟ್ ಅನ್ನೋ ಅರ್ಥ ಏನು ಕಂಡಿಡಿತು ಅಂತಂದರೆ ಏನು ಹೇಳ್ತಾರೆ ಅಂದರೆ ಇದಕ್ಕೇನು ಮಾಡಬೇಕು ಅಂದರೆ ಬೈಬಲ್ನಿರೋಂಥ ಎಲ್ಲ ವಾಕ್ಯಗಳನ್ನ ಏನು ಮಾಡಬೇಕು ನಾವು ತೆಗೆದು ಓದಬೇಕು. ಓದ್ದವಾಗ ಆವಾಗೇ ನಮ್ಗೇನಾಗೋದು ಈ ಒಂದು ವಾಕ್ಯಗಳನ್ನ ಯಾವ ರೀತಿ ಬಳಕೆ ಮಾಡಿದೆ ಅಂತ ನಮ್ಗೆ ಗೊತ್ತಾಗ್ತದೆ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಆದರೆ ಅದಕ್ಕೆ ಹೇಗೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನವಿತಾ ಸ್ಟಾರ್ ಓದ್ತೀರಾ? ಹಾ ಬ್ರದರ್, ಓದ್ತೇನೆ. ಹಳೆಯ ಒಡಂಬಡಿಕೆಯಲ್ಲಿ ಕಂಡುಬರುವ ಸ್ಪಿರಿಟ್, ಆತ್ಮ ಎಂಬ ಪದವು ಇಬ್ರೂ ಭಾಷೆಯ ರೋಚ್ ಎಂಬುದರ ಭಾಷಾಂತರವಾಗಿದೆ. ಇದರ ಪ್ರಾಥಮಿಕ ಮಹತ್ವ ಅಥವಾ ಮೂಲ ಅರ್ಥ ವಿಂಡ್, ಗಾಳಿ ಆಗಿದೆ. ಹೊಸ ಒಡಂಬಡಿಕೆಯಲ್ಲಿ ಕಂಡುಬರುವ ಸ್ಪಿರಿಟ್, ಆತ್ಮ ಎಂಬ ಪದವು ಗ್ರೀಕ್ ಪದವಾದ ನಿಯೋಮ ಎಂಬುದರಿಂದ ಬಂದದ್ದು. ಇದರ ಪ್ರಾಥಮಿಕ ಮಹತ್ವ ಅಥವಾ ಮೂಲ ಅರ್ಥವೂ ಸಹ ವಿಂಡ್, ಗಾಳಿ ಆಗಿದೆ. ಆದರೆ ನಾವು ಪವಿತ್ರಾತ್ಮವನ್ನು ಪವಿತ್ರ ಗಾಳಿ ಎಂಬುದಾಗಿ ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದೇವೆಂಬುದು ಯಾರೊಬ್ಬರೂ ಅವಸರದಲ್ಲಿ ತೀರ್ಮಾನಿಸಕೂಡದು. ಈ ವಿಷಯವು ನಮ್ಮ ಆಲೋಚನೆಗೆ ಬಹಳ ದೂರವಾಗಿದೆ. ಆದರೆ ನಾವು ಈ ಅಸ್ಪಷ್ಟವಾದ ವಿಚಾರವನ್ನು ವಿದ್ಯಾವಂತರು, ಅವಿದ್ಯಾವಂತರು ಇವರಿಬ್ಬರಿಗೂ ಸಹಾಯವಾಗುವ ರೀತಿಯಲ್ಲಿ ಪ್ರಸ್ತುತಿಪಡಿಸಲು ಪ್ರಯತ್ನಿಸುತ್ತಿದ್ದೇವೆ. ಆದುದರಿಂದ ನಾವು ಈ ಪದಗಳ ಮೂಲ ಅರ್ಥವನ್ನು ಅಂಗೀಕರಿಸುವ ಮೂಲಕ ಪ್ರಾರಂಭಿಸುತ್ತೇವೆ. ಮತ್ತು ಯಾಕೆ ಮತ್ತು ಹೇಗೆ ಈ ಸಂದರ್ಭದಲ್ಲಿ ಈ ಪದದ ಉಪಯೋಗವಾಯಿತೆಂದು ನಿಶ್ಚಯಪಡಿಸಿಕೊಳ್ಳಲಿದ್ದೇವೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸ್ಟಾರ್. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು? ನಾವೇನು ನೋಡಿದ್ರಿ, ವಾಕ್ಯಗಳ ಮುಖಾಂತರ ಮಾಡೋಕ್ಕದನ್ನ ಓದಬೇಕು ಅಂತ ನೋಡಿದ್ರಿ. ಹೆಂಗೆ ವಾಕ್ಯಗಳ ಮುಖಾಂತರ ಓದೋದು ಅಂದರೆ ಸ್ಪಿರಿಟ್ ಅಂತ ಏನೋ ಒಂದು ವಾರ್ತೆ ಬರ್ತದೋ, ಹಳೆ ಒಡಂಬಡಿಕೆಯಲ್ಲಿ ಇದಕ್ಕೆ ಹೀಬ್ರೂಲ್ ಬಳಕೆ ಮಾಡಿದಂಥ ವಾರ್ತೆ ಯಾವುದಪ್ಪ ಅಂದರೆ ರುವಾ ಅಂತ ವಾರ್ತೆನ ಏನ್ರಿ ಅದನ್ನು ಬಂದ್ಬಿಟ್ಟು ಏನ್ರಿ ಹೀಬ್ರೂ ವರ್ಡ್ ಅದು ಅಲ್ದ್ರ ಅದನ್ನೇನು ಮಾಡಿದ್ರೆ ಯೂಸ್ ಮಾಡಿದರೆ. ಗ್ರೀಕಲ್ಲಿ ಬಂದರೆ ನ್ಯೂಮಾ ಅಂತ ವರ್ಡ್ ಏನು ಮಾಡಿದ್ರೆ ಯೂಸ್ ಮಾಡಿದ್ದಾರೆ. ಸೊ ಇವೆರಡು ಪದಗಳಿಗೂ ಅರ್ಥ ಏನಪ್ಪ ಅಂದರೆ ಒಂದು ಗಾಳಿ ಅಂತಂದ್ರೇನ್ರಿ ಒಂದು ಅರ್ಥದಲ್ಲೇ ಬರ್ತಾರೆ. ಅದರ ಅದಕ್ಕೆ ರುವಾ ಅಂತಂದ್ರೆ ಹಿಂದಿಯಲ್ಲಿ ನೋಡ್ಬೇಕಾ ರುವಾ ಅಂತಂದರೆ ಸಮಥಿಂಗ್ ವಿಚ್ ಈಸ್ ಇನ್ವಿಸಿಬಲ್ ಅಲ್ದ್ರ. ಗಾಳಿಗೆ ಏನು ಮಾಡ್ತಾರೆ ಅಲ್ಲಿ ರುವಾ ಅಂತ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದೇ ಥರ ನ್ಯೂಮಾ ಅಂತಂದರೆ ಗ್ರೀಕ್ ವರ್ಡ್ ಅದು. ಅದರ ನ್ಯೂಮಾ ಅಂತಂದರೆ ಸಮಥಿಂಗ್ ರಿಲೇಟೆಡ್ ಟು ಏರ್, ಗಾಳಿಗೆ ಸಂಬಂಧಪಟ್ಟಿರೋದು. ಅದಕ್ಕೆ ನಾವು ಸೈನ್ಸಲ್ಲಿ ಓದ್ಬೇಕಾದ್ರೆ ಏನ್ರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ ಇದೆಲ್ಲ. ಏನಂದರೆ ವಿಂಡ್ ಎನರ್ಜಿ ಇದೆ ಅದರ, ಆಮೇಲೆ ಏನೇ ಕೈನೆಟಿಕ್ ಎನರ್ಜಿ ಇದೆ ಅದರ, ಆಮೇಲೆ ಏನೇ ಎಲೆಕ್ಟ್ರಿಕಲ್ ಎನರ್ಜಿ ಇದೆ. ಅದೇ ಥರ ನ್ಯೂಮ್ಯಾಟಿಕ್ ಎನರ್ಜಿ ಕೂಡ ಏನಾಗಿದೆ ಅಲ್ಲಿ ನೋಡ್ತಿಲ್ಲ. ಸೊ ನ್ಯೂಮ್ಯಾಟಿಕ್ ಅದರ ಕೈನೆಟಿಕ್ಕು ನ್ಯೂಮ್ಯಾಟಿಕ್ಕು ಅಂದರೆ ನ್ಯೂಮಾ ಅಂತಂದರೆ ಸಮಥಿಂಗ್ ವಿಚ್ ಈಸ್ ರಿಲೇಟೆಡ್ ಟು ಏನ್ರಿ ಏರ್, ಅಂದರೆ ಇನ್ವಿಸಿಬಲ್ ವಿಂಡ್ ಅಂತ ಅನ್ಬೋದು ಅದರ. ಸೊ ಹಂಗಂತಂದ್ರೆ ಏನಪ್ಪ ಪವಿತ್ರಾತ್ಮ ಊಟ ಒಂದು ಗಾಳಿನಾ ಅಂತಂದರೆ ಇಲ್ಲ ರೀ, ಗಾಳಿ ಅಲ್ಲ ಅದು ಅದರ. ಅದೇನಪ್ಪ ಅಂದರೆ ಕಣ್ಣಿಗೆ ಕಾಣಿಸ್ತಿರೋಂಥ ಒಂದು ವಸ್ತಿಗೆ ಯಾವ ರೀತಿ ಅದು ಗಾಳಿ ಸಿಂಪಲ್ ಆಗಿ ಎಕ್ಸಾಂಪಲ್ ಆಗಿದೆಯೋ ಅದನ್ನೇನು ಮಾಡ್ತಾರೆ ಅಲ್ಲಿ ಯೂಸ್ ಮಾಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಆ ಮೀನಿಂಗು ಸಿಂಪಲ್ ಆಗಿರೋದ್ರಿಂದ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಗೌರವ್ ಮಾಸ್ಟರ್, ಶಿಲ್ಪಾ ಸಿಸ್ಟರ್, ಸುಧಾ ಸಿಸ್ಟರ್, ಸರೋಜಾ ಸಿಸ್ಟರ್, ಪ್ರಸನ್ನ ಬ್ರದರ್. ಓದ್ತೀರಾ? ಹಾ, ಪ್ರಸನ್ನ ಬ್ರದರ್, ಲಕ್ಷ್ಮೀ ಸಿಸ್ಟರ್ ಯಾರೋ ಓದ್ತೀರಾ? ಓದ್ತೀವಿ. ಓಕೆ. ಗಾಳಿಯು ಅದೃಶ್ಯವಾದದ್ದು, ಶಕ್ತಿಯುಳ್ಳದ್ದು ಆಗಿರುವುದರಿಂದ ರುಚ್ ಮತ್ತು ನಿಮ್ಯ ಎಂಬ ಈ ಪದಗಳು ಕ್ರಮೇಣವಾಗಿ ಹೆಚ್ಚು ವಿಸ್ತಾರ ಅರ್ಥಗಳನ್ನು ನೀಡುವಳಾಗಿವೆ ಮತ್ತು ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಅದೃಶ್ಯ ಶಕ್ತಿ ಪ್ರಭಾವಗಳನ್ನು ಪ್ರತಿನಿಧಿಸುವಗಳಾಗಿವೆ. ದೈವಿಕ ಶಕ್ತಿಯು ಮಾನವನ ದೃಷ್ಟಿಗೆ ಮಿಗಿಲಾದ ವಿವಿಧ ವಾಹಿನಿಗಳ ಮೂಲಕ ಮತ್ತು ಪಾರುಪತ್ಯಗಳ ಮೂಲಕ ವ್ಯಕ್ತವಾಗಿರುವುದರಿಂದ ಸ್ಪಿರಿಟ್, ಆತ್ಮ ಎಂಬ ಈ ಪದವು ಕರ್ತನ ಎಲ್ಲ ವ್ಯವಹಾರಗಳಿಗೂ ಅನ್ವಯಿಸಣವಾಯಿತು. ಸ್ವಾಭಾವಿಕವಾಗಿ ಸಹ ಇದು ಅದೃಶ್ಯವಾದ ಮಾನವ ಪ್ರಭಾವಗಳಲ್ಲಿಯೂ ಸಾಮಾನ್ಯವಾಗಿ ಉಪಯೋಗಕ್ಕೆ ಬಂತು.
ಉದಾಹರಣೆಗೆ ಮಾನವರ ಜೀವನ ಶಕ್ತಿಯಾದ ಜೀವಶ್ವಾಸ ಇದು ಅದೃಶ್ಯವಾದದ್ದು ಮತ್ತು ಇದಕ್ಕೆ ಜೀವಾತ್ಮ ಅಥವಾ ಜೀವಶ್ವಾಸ ಎಂದು ಹೆಸರಿಸಲಾಗಿದೆ. ಇದನ್ನು ಮನಸ್ಸಿನ ಶಕ್ತಿಗೂ ಪ್ರಯೋಗಿಸಲಾಗುತ್ತದೆ. ಜೀವ ಎಂಬುದೇ ಒಂದು ಶಕ್ತಿಯಾಗಿದ್ದು ಅದು ಅದೃಶ್ಯವಾದುದಾಗಿದೆ. ಆದುದರಿಂದ ಅದನ್ನು ಸಹ ಪುರಾತನ ಕಾಲದವರು ಆತ್ಮ ಎಂಬುದಾಗಿ ಕರೆಯತೊಡಗಿದರು. ಇಬ್ರಿಯ ಪದವಾದ ರೂಚ್ ಮತ್ತು ಗ್ರೀಕ್ ಪದ ನ್ಯೂಮಿಯಾ ಎಂಬುದರ ವಿವಿಧ ಉಪಯೋಗಗಳ ಕೆಳಗಣ ಕೆಲವೊಂದು ಉದಾಹರಣೆಗಳನ್ನು ಸಹಾಯಕವಾಗಿ ನೀಡಲಾಗಿವೆ. ಓಕೆ, ಥ್ಯಾಂಕ್ ಯು ಬ್ರದರ್. ಸರಿ, ನೋಡ್ಬೇಕಾದ್ರೆ ಇಲ್ಲಿ ಹೀಬ್ರೂ ಮತ್ತೆ ಗ್ರೀಕ್ ವರ್ಡ್ ಇದು ಅರ್ಥ ಏನಪ್ಪ ನೋಡಿದ್ರಿ, ಅದು ಏನ್ರಿ ಒಂದು ಇನ್ವಿಸಿಬಲ್ ಅರೆ ಶಕ್ತಿಶಾಲಿಯಾಗಿರೋಂಥದ್ದು, ಕಣ್ಣಿಗೆ ಕಾಣಿಸಿರೋಂಥ ಒಂದು ಅದ್ಭುತವಾದಂಥ ಶಕ್ತಿ ಅಂತ ಹೇಳ್ಬಿಡೋದು ನಾವು ಅಲ್ಲಿ ಹೇಳ್ಬೋದು. ಕಣ್ಣಿಗೆ ಏನಾಗಲ್ಲದ ಅದು ಕಾಣಿಸಲ್ಲ. ಅದರ ನೋಡಿ, ಬೈಬಲಲ್ಲಿ ಸ್ಪಿರಿಟ್ ಬೀಯಿಂಗ್ಸ್ ಬಗ್ಗೆ ನಾವೇನು ಮಾಡಿದ್ದೇವೆ ಓದಿದ್ರಿ. ಅದರ ಯಾರು ದೇವದೂತರುಗಳು, ಕರೆಕ್ಟಾ? ಇವಾಗ ದೇವದೂತರು ನಮ್ಮ ಕಣ್ಣಿಗೆ ಕಾಣಿಸ್ತಾರಾ? ಹೇಳ್ರಿ, ಇಲ್ಲ, ಇಲ್ಲ. ದೇವಸ್ಥಾನ ಕಣ್ಣಿಗೆ ಏನು ಕಾಣಿಸಲ್ಲ. ಆದ್ರೂ ಕೂಡ ಅವರು ಇದಾರಾ ಅಂದ್ರೆ ಇದ್ದಾರೆ. ಅವ್ರ ಪ್ರಸನ್ನತೆ ಇದೆಯಾ? ಇದೆ. ಇದೆ. ಅವರು ಪ್ರಭಾವ ಇದೆಯಾ? ಅವ್ರಿಗೆ ಪವರ್ ಇದೆಯಾ? ಇದೆ ಬ್ರದರ್. ಅಲ್ವರ ಇದೇ ಪ್ರಕಾರ ಪವಿತ್ರ ಆತ್ಮ ಅಂತಂದ್ರೆ ಕಣ್ಣಿಗೆ ಕಾಣಿಸ್ತಿರೋಂಥ ಅದ್ಭುತ ಅಂತ ಏನ್ರಿ ಒಂದು ಶಕ್ತಿ. ಅದರ ಇದನ್ನ ಯಾಕೆ ಕಣ್ಣಿಗೆ ಕಾಣಿಸ್ತಿರ್ತೀಲಿ ಅಂತ ಹೇಳ್ತಾರೆ ಅಂತಂದ್ರೆ, ದೇವರು ಇದನ್ನ ಯೂಸ್ ಮಾಡ್ಬೇಕಾರೆ ಮನುಷ್ಯನ್ಗೆ ಸಹಾಯ ಮಾಡೋದಕ್ಕಾಗ್ಲಿ ಅಥವಾ ಮನುಷ್ಯನ್ಗೋಸ್ಕರ ಇದನ್ನ ಯೂಸ್ ಮಾಡ್ಬೇಕಾದ್ರೆ ದೇವರು ಯಾವ್ದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮನುಷ್ಯನ ಕಣ್ಣಿಗೆ ಕಾಣದ ರೀತಿಯಲ್ಲಿ ಏನ್ ಮಾಡ್ತಾರನ್ನ ಅದನ್ನ ಯೂಸ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವನಿಗೇನಾಗಬೇಕು, ಇದು ದೇವರಿಂದ ಬಂದಿರೋದು ಅಂತ ಏನಾಗಬೇಕು, ಅವನಿಗೆ ಗೋಚರ ಆಗ್ಬೇಕು. ಅಂದ್ರೆ ಕಣ್ಣು ಕಾಣಿಸೋ ಏನೋ ಒಂದು ಮುಖಾಂತರ ಯೂಸ್ ಮಾಡ್ಕೊಂಡು ಅವಾಗ ಏನಾಗ್ತಂದ್ರೆ ಇದು ದೇವರಿಂದ ಬಂದಿದೆ ಅಂತ ಏನಾಗಲ್ಲ, ಗೊತ್ತಾಗಲ್ಲ. ಅದು ಏನೋ ಒಂದು ವಸ್ತು ಅಂತ ಗೊತ್ತಾಗ ಆ ವಸ್ತುಗೆ ಏನ್ ಮಾಡ್ತಾನೆ, ಅದು ಮುಖ್ಯ ತಗೊಳಕ್ ಶುರು ಮಾಡ್ತಾನೆ. ಅದಕ್ಕೆ ದೇವ್ರು ಏನ್ ಮಾಡಿದ್ರೆ ಇದನ್ನ ಪವಿತ್ರ ಆತ್ಮನ ಒಂದು ಕಣ್ಣಿಗೆ ಕಾಣಿಸಿದಂತ ಒಂದು ಅದ್ಭುತವಾದ ಶಕ್ತಿಗೆ ಏನ್ ಮಾಡ್ತಾರೆ ಅಲ್ಲಿ ಹೋಲಿಕೆ ಮಾಡಿದ್ ನಾವೇನ್ ಮಾಡ್ತೀವಿ ಅಲ್ಲಿ ನೋಡ್ತೀರಿ. ಅದರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ, ಇದಕ್ಕೆ ನೆಕ್ಸ್ಟ್ ಒಂದು ವಾಕ್ಯಗಳಲ್ಲಿ ಇದಕ್ಕೆ ಬ್ಯೂಟಿಫುಲ್ ಆಗಿ ಇಲಿಸ್ಟ್ರೇಷನ್ಸ್ ಏನಾಗಿದೆ, ಡೆಮಾನ್ಸ್ಟ್ರೇಷನ್ಸ್ ತುಂಬಾ ಅನೇಕ ವಾಕ್ಯಗಳಲ್ಲಿ ಎಕ್ಸ್ಪ್ಲನೇಷನ್ ನಮ್ಗೆ ಏನ್ ಮಾಡೋರು ನಮಗೆ ಕೊಟ್ಟಾರೆ ನೋಡಿ. ಅದಕ್ಕೆ ನೆಕ್ಸ್ಟ್ ಪೇಜಲ್ಲಿ ಪೂರ್ತಿ ನೋಡ್ಬೇಕಾದ್ರೆ ವಾಕ್ಯಗಳು, ಯಾವ ವಾಕ್ಯಗಳಿಗೆ ಏನು ಅರ್ಥ, ಆ ವಾಕ್ಯಗಳಿಗೆ ಏನು ಅಪ್ಲಿಕೇಶನ್ ನೋಡಿ. ಬೇಕಾದ್ರೆ ಓದೋಣ, ಯಾರು ಓದ್ತೀರಾ? ನೆಕ್ಸ್ಟ್ ಓದಿ ಇಷ್ಟ ಓದಿ. ರುವಾ ಎಂಬ ಪದವನ್ನು ಹಳೆ ಒಡಂಬಡಿಕೆಯಲ್ಲಿ ಬ್ಲಾಸ್ಟ್ ಅಥವಾ ಸ್ಫೋಟ, ಬಿರುಗಾಳಿ ಎಂಬುದಾಗಿ 4 ಬಾರಿ, ಬ್ರೀತ್ ಪ್ರಾಣ ಅಥವಾ ಉಸಿರು ಎಂಬುದಾಗಿ 28 ಬಾರಿ, ಮೈಂಡ್ ಮನಸ್ಸು ಅಥವಾ ಚಿತ್ತ ಎಂಬುದಾಗಿ 6 ಬಾರಿ, ಸ್ಮೆಲ್ ವಾಸನೆ ಎಂಬುದಾಗಿ 8 ಬಾರಿ, ವಿಂಡ್ ಅಂಡ್ ವಿಂಡಿ ಬಿರುಗಾಳಿ ಅಥವಾ ಗಾಳಿ ಎಂಬುದಾಗಿ 91 ಬಾರಿ ತರ್ಜಮೆಗೊಳಿಸಲಾಗಿದೆ. ಈ ಎಲ್ಲಾ ಸಂದರ್ಭಗಳಲ್ಲಿಯೂ ಪ್ಲೀಸ್ ಕಂಟಿನ್ಯೂ. ಇದರ ಉಪಯೋಗದ ಉದ್ದೇಶ ಇದು ಅದೃಶ್ಯವಾದ ಶಕ್ತಿ ಅಥವಾ ಪ್ರಭಾವವನ್ನು ಸೂಚಿಸುವ ಕಾರಣ ಇದರ ಕೆಲವೊಂದು ನಮೂನೆಗಳು ಇಂತಿವೆ. ಒಂದ್ ನಿಮಿಷ ಅಷ್ಟೇ. ಸರಿ, ನೋಡ್ಬೇಕಾದ್ರೆ ಇಲ್ಲಿ ಈ ರುವಾ ಅಂತ ಏನ್ ಪದ ಬರ್ತದೋ ಇದನ್ನ ಟೋಟಲ್ ಆಗಿ 157 ಸತಿ ಬೈಬಲ್ ಬರ್ತದೆ. ಈ 157 ಸತಿ ಏನ್ ಬೈಬಲ್ ಬರ್ತದೋ ಇದನ್ನ ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಿದಾರೆ? ಬ್ಲಾಸ್ಟ್ ಏನ್ರಿ? ತನ್ನ ಬಾಯಿಯ ಉಸಿರಿನಿಂದ ಕೆಂಪು ಸಮುದ್ರ ವಿಭಾಗಿಸು ಅಂತ ಹೇಳ್ತಾರೆ. ಬಾಯಿ ಉಸಿರು ಜೋರಿಗೆ ಬರೋದು ಬ್ಲಾಸ್ಟ್. ಅದನ್ನ 4 ಸತಿ ಮಾಡಿದಾರೆ, ಯೂಸ್ ಮಾಡಿದಾರೆ. ಆಮೇಲೆ ಶ್ವಾಸ ಏನ್ರಿ, ಗಾಳಿ ಉಸಿರಾಡ್ತಿರ್ ಗೊತ್ತಾ ಗಾಳಿ, ಆ ಗಾಳಿಗೆ 28 ಸತಿ ಯೂಸ್ ಮಾಡಿದಾರೆ. ಮನುಷ್ಯನ ಏನ್ರಿ ಮನಸ್ಸು, ಅದರ ತನ್ನ ಜ್ಞಾನ ಬುದ್ಧಿ ತಿಳುವಳಿಕೆ, ಇದಕ್ಕೆ 6 ಸತಿ ಏನ್ ಮಾಡಿದ್ದಾರೆ ಬಳಕೆ ಮಾಡಿದ್ದಾರೆ. ವಾಸನೆ, ನಾವು ಸುವಾಸನೆ ಅದರ ಸ್ಮೆಲ್, ಅದನ್ನ ಏನ್ ಮಾಡಿದ್ರೆ 8 ಸತಿ ಹಾಕಿದಾರಂತೆ. ಗಾಳಿಗೆ ಸಂಬಂಧಪಟ್ಟಂತ ಒಂದು ಪದಗಳಿಗೆ 91 ಸತಿ ಯೂಸ್ ಮಾಡೋರಂತೆ. ಇವೆಲ್ಲ ಏನಕ್ಕೆ ಯೂಸ್ ಮಾಡೋರೆ? ಯಾಕೆ ಇಷ್ಟಿಗೆ ಮಾತ್ರ ಯೂಸ್ ಮಾಡಿದಾರೆ ಅಂದ್ರೆ ನೀವೆಲ್ಲ ಅಬ್ಸರ್ವ್ ಮಾಡಿ, ನಾನು ಕೊಟ್ಟಿರೋಂಥ ಎಲ್ಲ ಉದಾಹರಣೆಗಳು ಏನಪ್ಪ, ಶ್ವಾಸ, ಉಸಿರು, ಮನಸ್ಸು, ವಾಸನೆ, ಗಾಳಿ, ಇದೆಲ್ಲ ಏನಕ್ಕೆ?
ಅಂದ್ರೆ ಇದಲ್ಲೆಲ್ಲ ಕಾಮನ್ ಆಗಿ ಒಂದು ವಸ್ತು ಇದೆ, ಏನಪ್ಪಾ ಅಂದ್ರೆ ಕಣ್ಣಿಗೆ ಕಾಣಿಸಲ್ಲ. ಕಣ್ಣಿಗೆ ಕಾಣಿಸಿರಂತ ಅದ್ಭುತವಂತ ಏನ್ರಿ ಒಂದು ಶಕ್ತಿ. ಕಣ್ಣಿಗೆ ಕಾಣಿಸಲ್ಲ, ಅದು ಕೂಡ ಏನಾಗಿದೆ, ಪವರ್. ಅದರ ನೋಡಿ ಬೇಕಾರೆ ಇದನ್ನ ಜೀಸಸ್ ಕ್ರೈಸ್ಟ್ ಕೂಡ ಬೈಬಲ್ ಅಲ್ಲಿ ಹೇಳ್ತಾರೆ. ಇಲ್ಲಿ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 8ನೇ ವಾಕ್ಯ ಓದ್ರಿ ಯಾರದ, ಜಾನ್ 3:8 ಓದ್ರಿ ಯಾರು. ಆಶ್ಚರ್ಯ ಪಡಬೇಡಿರಿ, ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ನೋಡ್ರ, ಅಂದ್ರೆ ಗಾಳಿ ಮನಸ್ಸು ಬಂದ ಕಡೆಗೆ ಬೀಸ್ತದೆ, ಅದು ಎಲ್ಲಿಂದ ಬರ್ತದೋ ಎಲ್ಲಿಗೆ ಹೋಗ್ತಾರೋ ಯಾರಿಗೇನಾಗಲ್ವಂತೆ, ಕಾಣಿಸಲ್ಲ. ಹಂಗಾರೆ ಗಾಳಿ ಏನ್ರಿ ಕಾಣಿಸಲ್ಲ. ಇಲ್ಲಿ ಯೂಸ್ ಮಾಡಿದಂಥ ಪದ, ಗಾಳಿಗೆ ಯೂಸ್ ಮಾಡಿದಂಥ ಪದ ಏನ್ರಿ, ರುವಾ. ಏಸು ಕ್ರಿಸ್ತ ಅದು ಎಕ್ಸ್ಪ್ಲೇಷನ್ ಕೊಟ್ಬಿಟ್ರು. ರುವಾ ಅಂದ್ರೆ ಏನಪ್ಪಾ ಅಂತಂದ್ರೆ ಅದು ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ ಅಲ್ವರ. ಗಾಳಿ ಕಣ್ಣಿಗೆ ಕಾಣಿಸಲ್ಲ, ಆದ್ರೂ ಅದಕ್ಕೆ ಶಕ್ತಿ ಇದೆಯಾ ಅಂದ್ರೆ ಎಷ್ಟು ಶಕ್ತಿ ಇದೆ ಏನ್ರಿ. ಜೋರು ಗಾಳಿ ಬೀಸಿದ್ರೆ ಏನ್ ಮಾಡ್ಬೋದು, ಮರನೇ ಉಳಿಸ್ಬಿಡ್ಬೋದ್ರಿ. ಅಷ್ಟೊಂದು ಪವರ್ ಏನಾಗಿದೆ ಆ ಗಾಳಿಗೆ, ಏನಾಗಿದೆ ಇದೆ. ಅದು ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಸೊ ಕಣ್ಣಿಗೆ ಕಾಣಿಸಂತ ಅದ್ಭುತವಂತ ಶಕ್ತಿ ಅಲ್ವರ. ಸರಿ, ಇವಾಗ ಯಾವ ವಾಕ್ಯದಲ್ಲಿ ಹೆಂಗ್ ಯೂಸ್ ಮಾಡಿದ್ದಾರೆ ನೋಡೋದ. ನೋಡಿ ವಾಕ್ಯಗಳು ಓದಂತೀನಿ ಇಲ್ಲಿ. ಸಿಸ್ಟರ್ ಹಂಗೆ ಕಂಟಿನ್ಯೂ ಮಾಡಿ ಸಿಸ್ಟರ್. ಬರೀ ಕನ್ನಡ ಅಥವಾ ಇಂಗ್ಲಿಷ್ ಎರಡೂ ಓದಲ್ಲ ಬ್ರದರ್? ನೀವು ಏನು ವಾಲ್ಯೂಮ್ ಏನಿದೆ ಹಂಗೆ ಓದ್ಬಿಡಿ, ನೋಡೋಣ. ನೋ ಇಶ್ಯೂಸ್. ಓ, ಎರಡು ಇದೆಯಾ? ವಿತ್ ಬ್ಲಾಸ್ಟ್ ಆಫ್ ಎರಡೂ ಇದೆ. ಎರಡು ಓದ್ಬಿಡಿ, ನೋ ಇಶ್ಯೂಸ್. ವಿತ್ ಬ್ಲಾಸ್ಟ್ ಆಫ್ ದ ನಾಸ್ಟಿಲ್ಸ್ ದ ವಾಟರ್ಸ್ ವರ್ ಗ್ಯಾದರ್ಡ್ ಟುಗೆದರ್. ಎಕ್ಸೋಡಸ್ 15:8. ನೀನು ಸಿಟ್ಟಿನಿಂದ ಮುಸುಗುಗೆರೆದಾಗ ಸಮುದ್ರದ ನೀರು ಒಡ್ಡಿನಂತಾಯಿತು. ನೋಡ್ರಾ, ಇದು ವಿಮೋಚನ ಕಾಂಡದ ಬರ್ತಾ ನೋಡ್ತೀನಿ. ಓ ಸಾರಿ, ನೀವು ಓದಿದ್ದು ವಿಮೋಚನ ಕಾಂಡ 15ನೇದಲ್ಲಿ. ಯಾಕಪ್ಪ ಅಂದ್ರೆ ಇಸ್ರೇಲ್ ಜನಗಳು ಕೆಂಪು ಸಮುದ್ರ ವಿಭಾಗಿಸಿ ಅಲ್ಲಿ ಬಂದ್ರಲ್ಲ, ಆ ಸನ್ನಿವೇಶ ಬಗ್ಗೆ ಹೇಳ್ತಾರದು. ಏನಪ್ಪ, ದೇವರು ನೀರ್ದು ಏನ್ ಮಾಡೋದಂತೆ, ವಿಭಾಗಿಸಿರುತ್ತೆ. ಹೆಂಗೆ ವಿಭಾಗಿಸೋರು ಅಂತ ಹೇಳ್ತಾರೆ ಏನ್ರಿ, ನಿನ್ನ ಏನಿಷ್ಟ ಕಣದಲ್ಲಿ ಮತ್ತು ನಿನ್ನ ನೆಟ್ಟಿಸಿರ ಮುಸುಗೆರೆದಾಗ, ಮುಸುಗೆರದಾಗ ಬ್ಲಾಸ್ಟ್, ಜೋರಕ್ಕೆ ಏನ್ ಮಾಡೋದು, ಉಫ್ ಅಂತ ಅದಕ್ಕೆ ಬ್ಲಾಸ್ಟ್ ಆಫ್ ಇಸ್ ನೋಸ್ಟ್ರೈಲ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ಲರ. ಏನ್ರಿ ಜೋರಕ್ಕೆ ಏನು ದೇವರು ಉಸಿರು ಬಿಟ್ಟಾವಾಗ ನೀನೇನಾಗ್ಬಿಡ್ತಾವ, ಕೆಂಪು ಕೆಂಪು ಸಮುದ್ರ ವಿಭಾಗ ಆಯ್ತು ಅಂತ. ಹಿಂಗೆ ನೋಡಿ, ಇದು ಹೆಂಗೆ, ಇದು ಗಾಳಿನೇ ದೇವ್ರು ಬಿಟ್ರು ಅಂತ ಹೆಂಗೆ ಪ್ರೂಫು ಅಂತಂದ್ರೆ ವಿಮೋಚನ ಕಾಂಡದಲ್ಲಿ ಓದಿದ್ರೆ ನೋಡಿ. ಇಲ್ಲಿ ಒಂದು ನಿಮಿಷ, ವಿಮೋಚನ ಕಾಂಡ 15ನೇ ಅಧ್ಯಾಯದಲ್ಲಿ 8ನೇ ವಚನ ಬ್ರದರ್. ಓದಿ ಇಷ್ಟ. ನೀನು ಸಿಟ್ಟಿನಿಂದ ಮುಸುಗೆರೆದಾಗ ಸಮುದ್ರದ ನೀರು ಒಡ್ಡಿನಂತಾಯಿತು, ಪ್ರವಾಹವು ಗೋಡೆಯೋಪಾದಿಯಲ್ಲಿ ನಿಂತುಕೊಂಡಿತು, ಸಾಗರ ಗರ್ಭದೊಳಗೆ ಜಲವು ಗಟ್ಟಿಯಾಯಿತು. ನೋಡ್ರ ಏನ್ರಿ, ಅಲ್ಲಿ ಪ್ರವಾಹ ಒಂದು ನೀರಿತ್ತಲ್ಲ, ಗೋಡೆ ಅಂತ ಗಟ್ಟಿ ಆಯ್ತು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಇಲ್ಲಿ ಬರ್ತಾರೆ ಅಂತಂದ್ರೆ ಅದೇ 14ನೇ ಅಧ್ಯಾಯ 21-22 ಓದಿ. ವಿಮೋಚನ ಕಾಂಡದಲ್ಲೇ 14 ಚಾಪ್ಟರ್ 21-22 ಓದಿ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲುವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ನೋಡ್ರ ಏನ್ ಮಾಡೋದಂತೆ ದೇವ್ರು, ನೀರನ್ನ ವಿಭಾಗಿಸೋರು. ಹೆಂಗಾಗ್ಬಿಡ್ತು, ಮ್ಯಾಜಿಕ್ ಆಗ್ಬಿಡ್ತಾ ಅಂದ್ರೆ ಇಲ್ಲ ರೀ. ಹೆಂಗೆ ನೆಲ ಏನಾಗ್ಬಿಡ್ತತೆ, ಒಣ ನೆಲ ಆಗ್ಬಿಡ್ತು ಅಂತ ಹೇಳ್ತಾರೆ. ಅದರ ಹೆಂಗೆ ಒಣ ನೆಲ ಆಯ್ತು, ಏನಾಯ್ತಲ್ಲಿ? ನೆಕ್ಸ್ಟ್ ವಾಕ್ಯ ಓದಿ ಇಷ್ಟ 22. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲಿ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆ ಗೋಡೆಯಂತೆ ನಿಂತಿತು. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅದರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಸಾಕ್ಬಿಡಿ. ನೋಡಿ ಹೇಳ್ತಾರೆ, ಆ ಕಡೆ ಈ ಕಡೆ ನೀರೇನಾಗಿದ್ದಂತೆ ಗೋಡೆ ತರ ನಿಂತಿತ್ತು ಅಂತ. ಇವಾಗ ನೀರು ಗೋಡೆ ತರ ನಿಂತ್ಕೊಬೇಕು ಅಂದ್ರೆ ನೀರೇನಾಗ್ಬೇಕು, ನೀರು ಐಸ್ ಗಡ್ಡೆ ತರ ಕಟ್ಕೊಬೇಕ್ರಿ. ಅಂದ್ರೆ ಹೆಂಗ್ ಕಟ್ಕೊಂತದೆ, ಚಿಲ್ಲಾಗೇನೋ ಇರ್ಬೇಕು, ವೆದರು ಇರ್ಬೇಕು. ನೋಡಿರ್ತೀನಿ ದೇವ್ರ ಅದನ್ನೇ ಏನ್ ಮಾಡೋರಂದ್ರೆ ಈಸ್ಟ್ ಡೈರೆಕ್ಷನ್ ಇಂದ ಭಯಂಕರ ಸ್ಟ್ರಾಂಗ್ ಆಗಿರೋ ವಿಂಡ್ ಏನ್ ಮಾಡೋದಂತೆ, ಬ್ಲೋ ಮಾಡೋದಂತೆ ಅಲ್ವರ.
ಅದು ಕಣ್ಣು ಕಾಣಿಸ್ತದ? ಕಣ್ಣು ಕಾಣಿಸಿದಂತ ಒಂದು ಅದ್ಭುತವಾದಂತ ಶಕ್ತಿ, ಅದ್ರಿಗೆ ಪವರ್ ಇದೆಯಾ ಅಂದ್ರೆ ಎಷ್ಟು ಪವರ್ ಇದೆಪ್ಪ. ಎಷ್ಟು ಪವರ್ ಇತ್ತು ಅಂತಂದ್ರೆ ಏನ್ರಿ, ಸಮುದ್ರನ ಆ ಕಡೆ ಈ ಕಡೆ ಏನಾಗ್ಬಿಡ್ತು, ಐಸ್ ಗೋಡಿ ತರ ನಿನ್ಸ್ಬಿಟ್ರು. ಏನ್ರಿ, ಆವಾಗ ಜನಗಳೇ ಮಾಡುತ್ತೆ, ಒಣ ನೆಲ ಮೇಲೆ ಮಾಡೋದು ನಡ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ನೋಡಿದ್ರ, ಕಣ್ಣು ಕಾಣಿಸಿರಂತ ಅದ್ಭುತ ಅಂತ. ಈಗ ಏನು ದೇವರು ಉಫ್ ಅಂತ ಊದಿದ್ರು ಅಂದ್ರೆ ಏನು, ಪವಿತ್ರಾತ್ಮನ ಬಾಯಿಂದ ಉಫ್ ಅಂತ ಊದ್ಬಿಟ್ರು, ಅವರು ಬಂದ್ಬಿಟ್ಟು ಹಂಗೆ ನೀರ್ನ ಹಂಗೆ ಗೋಡೆ ತರ ನಿನ್ಸ್ಬಿಟ್ರ? ಇಲ್ಲ ರೀ. ನೋಡಿ ದೇವ್ರು ಎಷ್ಟು ನ್ಯಾಚುರಲ್ ಆಗಿ ಮಾಡ್ತಾರೆ ಅಂತೀನಿ. ಜೋರಕ್ಕೆ ಗಾಳಿ ಬೀಸಕ್ಕೆ ಮಾಡೋರೆ. ಅದರ ಏನ್ ಟೆಂಪ್ರೇಚರ್ ಚಿಲ್ ಆಗಿರ್ಬೇಕು ಅಂತಂದ್ರೆ ಏನ್ರಿ, ಗೋಡೆ ತರ ಕಟ್ಕೊಂಡ್ಬಿಡ್ತು. ಅದರ ನೀರು ಗೋಡೆ ತರ ಕಟ್ಕೊಂಡ್ಬೋದಾ? ಎಸ್. ಅಂಟಾರ್ಟಿಕ್ ಓಷನ್ಸ್, ಆರ್ಟಿಕ್ ಓಷನ್ಸ್, ಅದರ ಏನ್ರಿ ಹಿಮಾಲಯ ಪರ್ವತದಲ್ಲಿ ನೋಡ್ದ ಅಂತಂದ್ರೆ ಏನ್ರಿ, ರಾಶಿ ರಾಶಿ ಗಡ್ಡೆ ರೀ ನೀರು. ಅದು ಎಷ್ಟೋ ವರ್ಷದಿಂದ ಐತರಿ, ಅದನ್ನೆಲ್ಲ ಒಡೆಯೋದಕ್ಕೆ ಆಗೋದಿಲ್ಲ ಬಿಟ್ಟಿರ್ತೀನಿ. ಅಲ್ವರ ನೀರಿನ ಗಡ್ಡೆ ತರ ಕಲ್ ತರ ಏನಾಗಿದೆ, ಅದ ಕಲ್ಲಾದಂಗೆ ಆಗ್ಬಿಡೈತೆ ರೀ. ಅಂದ್ರೆ ಆ ಥರ ದೇವ್ರು ಏನು ಮಾಡ್ತಾರೆ, ಆ ಟೆಂಪ್ರೇಚರ್ನ ಏನು ಮಾಡ್ತಾರೆ, ಮಾಡಿರ್ತಾರೆ. ಅವಾಗ ಏನಾಗ್ತಾರೆ ಅಂದರೆ ಜನಗಳು ನಡ್ಕೊಂಡು ಹೋಗೋದಕ್ಕೆ ಆದರು. ಅದರ ನೋಡಿ ನೆಕ್ಸ್ಟ್ ಆಮೇಲೆ ಇಲ್ಲಿ ಜೆನಿಸಿಸ್ 6 ಚಾಪ್ಟರ್ 17, ಜೆನಿಸಿಸ್ 6:17 ಇಷ್ಟ. ಓದ್ಲಾ? ಓದಿ ಸರ್, ಸಾರಿ ನಾನಂತೂ ಓದಿ. ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು ಅಳಿಸಿಬಿಡುವೆನು. ಭೂಮಿಯಲ್ಲಿರುವ ಸಮಸ್ತವೂ ಲಯವಾಗುವುದು. ಆದರೆ ನಿನ್ನ ಸಂಗಡ ನನ್ನ ನಿಬಂಧನೆಯನ್ನು ಮಾಡುತ್ತೇನೆ. ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೇ ಇಲ್ಲಿ ಸೇರಬೇಕು. ಓಕೆ, ಗುಡ್. ಓಕೆ ಸಿಸ್ಟರ್, ವಾಲ್ಯೂಮ್ ಓದ್ಬಿಡಿ ನೋಡೋಣ. I destroy all flesh wherein is the breath of life from under heaven. ನೋಡ್ರ, ಆಕಾಶದ ಕೆಳಗಿನಿಂದ ಸಕಲ ಪ್ರಾಣಿಗಳನ್ನು ಅಳಿಸಿ ಬಿಡುವೆನು. ನೋಡ್ರ, ಸಕಲ ಪ್ರಾಣಿಗಳನ್ನು ಅಳಿಸಿ ಬಿಡುವನು. ಕನ್ನಡದಲ್ಲಿ ಪ್ರಾಣಿ ಅಂತ ಹಾಕೋರು, ಇಂಗ್ಲಿಷ್ ಹಾಕಿದ್ರೆ ಏನ, ದ ಬ್ರೆತ್ ಆಫ್ ಲೈಫ್. ಜೀವ ಶ್ವಾಸ ಉಳ್ಳ ಪ್ರತಿಯೊಂದು ಜೀವಿಗಳನ್ನ ನಾನೇನ್ ಮಾಡ್ತೀನಿ, ನಾಶ ಮಾಡ್ತೀರಿ. ಜೆನಿಸಿಸ್ 6:17, Behold, I do bring a flood of waters upon the earth to destroy all flesh, wherein is the breath of life. ಅದರ ಎಲ್ಲ ಒಂದು ಏನ್ರಿ, ಮಾಂಸವನ್ನು ನಾಶ ಮಾಡ್ತೀನಿ. ಯಾವುದಪ್ಪ ಅಂತಂದ್ರೆ ಯಾವುದಲ್ಲಿ ಜೀವ ಶ್ವಾಸ ಇದೆಯೋ ಇವೆಲ್ಲವನ್ನು ಏನು ಮಾಡ್ತೀನಿ, ನಾಶ ಮಾಡ್ತೀನಿ. ಜೀವ ಶ್ವಾಸ ಕಣ್ಣು ಕಾಣಿಸ್ತದ? ಕಣ್ಣಿಗೆ ಕಾಣಿಸಲ್ಲ. ಅದು ಪವರ್ ಇದೆಯಾ? ಎಸ್, ಪವರ್ ಇದೆ. ಏನು ಮಾಡ್ತಾರೆ ಶ್ವಾಸದಲ್ಲಿ? ಶ್ವಾಸ ನಮ್ಮ ದೇಹಕ್ಕೆ ಏನು ಕೊಡ್ತದೆ? ಜೀವ ಏನ್ರಿ ಮಾಡ್ತದೆ, ಕೊಡ್ತದ್ರಿ. ಅದರ ಶ್ವಾಸಕ್ಕೆ ನೋಡಿ ಏನು ಪವರ್ ಇದೆ ನೋಡ್ರಿ ಅಂತೀನಿ. ಅದರ ನಾವು ಉಸಿರಾಡೋದು ಏನ್ರಿ ನಿಲ್ಲಿಸ್ಬಿಡ್ರಿ ಅಂತೀನಿ, ಏನ್ರಿ ನಮ್ಮ ಜೀವನನೇ ನಿಂತೋಗ್ಬಿಡ್ತಾರೆ. ಅದರ ಅದಕ್ಕೆ ಜೀವ ಕೊಡುವಂಥ ಶ್ವಾಸ. ಮನುಷ್ಯ ಏನ್ರಿ ಒಂದು ಶ್ವಾಸ ಇಲ್ದ್ರೆ ಎಷ್ಟೊತ್ತಿರ್ಬೋದು? ಯಾರಿಗೆ ಗೊತ್ತಿದ್ಯಾ? ಉಸಿರಾಟ ಮಾಡಿದಿರಾ ಮನುಷ್ಯ ಎಷ್ಟೊತ್ತಿರ್ಬೋದು? ಯಾರಿಗೆ ಗೊತ್ತಿದ್ಯಾ? ಸಮ್ವೇರ್ ಅರೌಂಡ್ 52 seconds ರೀ, ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಅದರ ಚೆನ್ನಾಗಿ ಅಥ್ಲೆಟಿಕ್ಸ್ ಇರ್ತಾರೆ ಗೊತ್ತಾ, ಸ್ವಿಮ್ಮಿಂಗ್ ಮಾಡೋರೆಲ್ಲ ನಾಟ್ ಮೋರ್ ದೆನ್ 1.5 minutes ರೀ. ಅದರ ಏನ್ರಿ ಚೆನ್ನಾಗೆ ಅದಲ್ಲಿ ಇರೋರು ನೀರಲ್ಲಿ ತುಂಬ ಮುಳುಗ್ತು ಗೊತ್ತಾ, 1.5 ನಿಮಿಷಕ್ಕಿಂತ ಜಾಸ್ತಿ ಏನು ಮಾಡೋಕ್ಕಾಗಲ್ಲಂತೆ, ಉಸಿರನ್ನ ಹಿಡಿತದಲ್ಲಿ ಇಟ್ಕೊಳಕ್ಕಾಗಲ್ಲ. ನೋಡ್ರಿ ಏನು ಪವರ್ ಐತೆ ನೋಡ್ರಿ ಅಂತೀನಿ ಶ್ವಾಸಕ್ಕೆ. ಅದರ ಇದನ್ನ 1 ನಿಮಿಷ ಕೂಡ ನಾವು ಏನು ಮಾಡೋಕ್ಕಾಗಲ್ಲ, ಹಿಡಿತದಲ್ಲಿ ಇಟ್ಕೊಳಕ್ಕಾಗಲ್ಲ. ಅದಕ್ಕೆ ಪ್ರಸಂಗ ಹೇಳ್ತಾರೆ ಸೋರಮಲ್ಲಿ, ಗಾಳಿನ ಹಿಡಿಯೋದಿಕ್ಕೆ ಯಾರಿಂದ ಆದೀತು? ಅಲ್ವರ ಶ್ವಾಸದ ಮೇಲೆ ಯಾರಿಗೇನಿಲ್ಲ ಅಧಿಕಾರ ಇಲ್ಲ. ಇದು ಯಾಕೆ ಅಂದರೆ ಇದು ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಕಣ್ಣು ಕಾಣಿಸಂಗಿದ್ರೆ ಏನು ಮಾಡ್ಬೋದು, ಏನೋ ಸ್ವಲ್ಪ ಹಿಡಿದಿಟ್ಕೊಬೋದಲ್ವಾ? ಅದಕ್ಕೆ ಹೇಳ್ತಾರೆ ನೋಡಿರ್ತೀನಿ. ಅಲ್ವರ ನೋಡಿ, ಜೀವ ಶ್ವಾಸ ಉಳ್ಳಂತ ಪ್ರತಿಯೊಂದು ಜೀವಿ. ಆಮೇಲೆ ನೋಡಿ ವಾಲ್ಯೂಮ್ ಹಂಗೆ ಓದಿಷ್ಟ ನೆಕ್ಸ್ಟ್. In whose hands is the breath of all mankind. Job 12:10. ಸಮಸ್ತವು ಮನುಷ್ಯನ ಆತ್ಮಗಳಿಗೂ ಆತನ ಕೈಯಲ್ಲಿರುವವು. ಸಮಸ್ತವು ಮನುಷ್ಯನ ಶ್ವಾಸವು ಯಾರ ಕೈಲಿದೆ ಅಂತೆ? ದೇವ್ರ ಕೈಲಿದೆ. ಜೀವ ಶ್ವಾಸ ಜೀವಿಸೋದಿಕ್ಕೆ ಅಧಿಕಾರ ಎಲ್ಲ ಯಾರ ಹತ್ರ ಇರೋದು? ದೇವ್ರ ಹತ್ರ ಏನಾಗಿರೋದ್ರಿ ನೋಡಿರ್ತೀನಿ. ಅಂದ್ರೆ ಅದಕ್ಕೆ ನೋಡ್ಬೇಕಾರೆ ದೇವ್ರು ಕೊಡ್ದಿರ ಇದ್ರೆ ಯಾರು ಬದುಕೋದಿಕ್ಕೇನಿಲ್ಲ, ಸಾಧ್ಯ ಇಲ್ಲ. ವೆರಿ ಇಂಪಾರ್ಟೆಂಟ್ ವರ್ಡ್ಸ್ ನೋಡಿರ್ತೀನಿ. ಜೀವ ಶ್ವಾಸ ಯಾರು ಕೈಲಿರೋದು? ದೇವ್ರ ಕೈಲಿರೋದು. ಅದಕ್ಕೆ ಪಿಲಾತ್ ಕೇಳ್ತಾರೆ ಗೊತ್ತಾ, ನನಗೆ ನಿಮ್ಮಲ್ಲಿ ಅಧಿಕಾರ ಅದು ಗೊತ್ತಿಲ್ವಾ ಅಂತ ಹೇಳ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳ್ತಾರೆ, ಅಯ್ಯೋ ನಿನಗೆ ದೇವ್ರು ಕೊಡ್ತಾರೆ ಇದ್ರೆ ನಿಂಗೆ ಯಾವ ಅಧಿಕಾರನೂ ಇಲ್ಲ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಹೇಳಿದ್ದು,
ಏನ್ರಿ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವನಿಗೆ ಹೆದರಬೇಡಿ. ದೇಹ ಆತ್ಮ ಎರಡನ್ನೂ ನರಕದಲ್ಲಿ ಹಾಕಿ ನಾಶ ಮಾಡೋಂಥವ್ರಿಗೆ ಏನು ಮಾಡಿ ನೀವು ದೇವ್ರಿಗೆ ಏನು ಮಾಡಿ ನೀವು ಹೆದರಿಗೆ ಅಂತ ಏನು ಮಾಡೋದು ಹೇಳೋದು. ಅದ್ರ ಯಾಕಂದ್ರೆ ಜೀವಾಶ್ವಾಸ ಕೊಡೋದು ಬಿಡೋದು ಯಾರಿಗೆ ಬಿಟ್ಟಿದ್ದ? ದೇವ್ರು ಬಿಟ್ಟಿದ್ದ. ಅದರ ದೇವ್ರು ಏನು ಮಾಡ್ತಾರೆ, ಯಾರು ಬೇಕಾದ್ರೆ ಎಷ್ಟು ಸೆಕೆಂಡ್ಸ್ ಬೇಕಾದ್ರೆ ಮಾಡೋದು ಜೀವಾಶ್ವಾಸ ತೆಗ್ಬಿಡೋದು. ನೋಡಿ ಪ್ಲೇನಲ್ಲಿ ಹೋದ್ರಲ್ವಾ, ನೋಡಿ ಲಕ್ಷಾಂತರ ಕೋಟ್ಯಾಧಿಪತಿಗಳ್ರಿ, ಎಲ್ಲ ನನಗೂ ಸುಮ್ಮನೆನಾ? ಹಾಂ, ಎಲ್ಲ 1,00,000 ಟಿಕೆಟು ನೋಡಿದ್ರಿ. ಅವರ 300 ಜನ, ನಿಯರ್ಲಿ 270 ಪೀಪಲ್, ಫುಲ್ ಏರ್ ಬಸ್ ಹೋಯ್ತು. 15 ಸೆಕೆಂಡ್ಸಲ್ಲಿ ಲೈಫ್ ಏನಾಗೋಯ್ತು ರೀ, ಕೊಲಾಪ್ಸ್ ಆಗುತ್ತೆ. ಜೀವಶ್ವಾಸ ಅಲ್ವರ ಯಾರ ಕೈಲಿದೆ? ದೇವ್ರ ಕೈಲಿರೋದು ಅಲ್ವರ. ನೋಡಿ ನೆಕ್ಸ್ಟ್. ಹಾಂ, They have all one breath, so that a man hath no preeminence. Ecclesiastes 3:19. ಎಲ್ಲಕ್ಕೂ ಪ್ರಾಣ ಒಂದೇ, ಮನುಷ್ಯನು ಪಶುವಿಗಿಂತ ಶ್ರೇಷ್ಠನಲ್ಲ. ನೋಡ್ರ ಇಲ್ಲಿ ಪ್ರಾಣ ಅಂತ ಹಾಕ್ಬಿಟ್ರು ಇಂಗ್ಲೀಷಲ್ಲಿ. ಮತ್ತು ಆಲ್ ಹ್ಯಾವ್ ಒನ್ ಬ್ರೆತ್, ಆಲ್ ಹ್ಯಾವ್ ಒನ್ ಬ್ರೆತ್, ಶ್ವಾಸ. ಪ್ರಾಣ ಒಂದೇನಾ? ನನಗೂ ಪ್ರಾಣ, ನಾಯಿಗೂ ಪ್ರಾಣ ಒಂದೇನಾ? ಅದರ ಶ್ವಾಸ ಒಂದು ರೀ. ಅದರ ನಮ್ಮ ಪ್ರಾಣನೇ ಬೇರೆ, ಆ ಪ್ರಾಣನೇ ಬೇರೆ. ಆದರೆ ಶ್ವಾಸ ಏನಾಗಿದೆ ಇಬ್ರಿಗೂ ಒಂದು. ನೋಡಿ ದೇವ್ರು ಏನು ಇಂಟೆಲಿಜೆಂಟ್ ನೋಡ್ರಿ ಇದ್ರಿ. ಅದರ ನಮಗೆ ಸಪ್ರೇಟ್ ಆಕ್ಸಿಜನ್ನು, ಅವ್ರಿಗೆ ಸಪ್ರೇಟ್ ಆಕ್ಸಿಜನ್ ಮಾಡಿದರೆ ಏನು ಕಿತ್ಲಾಟ ಆಗ್ಬಿಟ್ಟಿರೋದು, ಏನು ಜಗಳ ಆಗ್ಬಿಟ್ಟಿರೋದು. ಇವಾಗ ನೀರುಗಳಿಗೆ ಜಗಳ ಆಡ್ತಾರೆ. ಈ ನನ್ನ ನದಿ ನಿಮ್ಮ ನದಿ ಅಂತಂದ್ಬಿಟ್ಟು, ಕಾವೇರಿ ನದಿ ಇನ್ನೊಂದು ಯಮುನಾ ನದಿ ಅಂದ್ಕೊಡು, ಅದಕ್ಕೆ ಏನು ಕಿತ್ತಾಡ್ತಾರಲ್ವ. ಶ್ವಾಸದಲ್ಲಿ ಕಾಮನಾಗಿ ಮಾಡಿರೋದು ಯಪ್ಪ ತುಂಬ ಒಳ್ಳೇದಾಯ್ತು. ಇಲ್ಲಾಂದ್ರೆ ಎಷ್ಟು ಕಿತ್ಲಾಟ ಆಗ್ಬಿಟ್ಟಿರೋದು ಅಲ್ವರ. ನೋಡಿ ದೇವ್ರು ಹೆಂಗ್ದಾನೆ, ಎಲ್ಲದಕ್ಕೂ ಒಂದೇ ಶ್ವಾಸ ಅಲ್ವರ. ಅದೇ ನೋಡ್ಬೇಕಾರೆ ಇದ್ರ ಮೇಲೆ ಯಾವ ಮನುಷ್ಯನ್ಗೇನಿಲ್ವಂತೆ ಅಧಿಕಾರ ಇಲ್ವಂತೆ. ನೋಡಿ ದೇವ್ರು ಏನ್ರಿ ಸೂಪರ್ ರೀ, ಇಂಟೆಲಿಜೆಂಟ್ ರೀ. ಅದರ ಇದ್ರ ಮೇಲೆ ಯಾರಿಗೂ ಅಧಿಕಾರ ಕೊಡಲಿಲ್ಲ. ಕೊಟ್ಟಿಟ್ಬಿಟ್ಟಿದ್ರೆ ಏನು ಮಾಡಿರೋರು, ಅವ್ನು ಸಾಯ್ಲಿ ಬಿಡೋ, ಹಂಗೆ ಯಾಕೆ ಶ್ವಾಸ ಕೊಡಬೇಕು, ನೋಡೋಣ ಬಿಡೋ, ಅವ್ನು ಏನು ಮಾಡ್ತಾರೆ ಮಾಡಲಿ ಅಂತ ನೋಡಿ ಮಾಡಿದ್ರು, ಬಿಟ್ಬಿಟ್ಟಿರೋರು ಅಲ್ವರ. ಅದಕ್ಕೆ ದೇವ್ರು ಅಂತಂದ್ರು ಇದ್ರ ಮೇಲೆ ಯಾರಿಗೂ ಕಂಟ್ರೋಲ್ ಇಲ್ಲ. ಅದರ ಇದು ದೇವ್ರ ಕೈಲಿ ಮಾತ್ರ ಏನಾಗಿರುತ್ತೆ ಕಂಟ್ರೋಲು ಇರೋದು ಅಲ್ವರ. ನೆಕ್ಸ್ಟ್ ಇಷ್ಟರ್. ಆಮೇಲೆ Which was a grief of mind unto Isaac. Genesis 26:35. ಇಸಾಕನಿಗೂ ಮನೋವ್ಯಥೆ ಉಂಟಾಯಿತು. ನೋಡ್ರ ಗ್ರೀಫ್ ಅಂತ ಬರ್ತಾ ಗೊತ್ತಾ, ದುಃಖ. ಕಾರಣ ಮತ್ತು ಮನೋವ್ಯಥೆ ಉಂಟಾಯಿತು. ಆ ಮನೋವ್ಯಥೆ ದುಃಖ ಉಂಟಾಯಿತು ಅಲ್ವರ. ಈ ದುಃಖ ಇಸಾಕನ್ಗೂ ರೆಬೆಕಾಗಿರೋಂಥ ದುಃಖ ಕಣ್ಣಿಗೆ ಕಾಣಿಸ್ತಾ? ಕಣ್ಣಿಗೆ ಕಾಣಿಸಂತದ? ಇವ್ ನಮ್ಮ ದುಃಖ ನಮ್ಮ ಕಣ್ಣಿಗೆ ಕಾಣಿಸ್ತದ? ಕಣ್ಣಿಗೆ ಕಾಣಿಸ್ತದ? ಕಾಣಲ್ಲ. ಕಾಣಲ್ಲ. ಏನೋ ಮಕ್ಕಳು ಸಪ್ಪೆ ಇದ್ರೆ ಸ್ವಲ್ಪ ಐಡೆಂಟಿಫೈ ಮಾಡ್ಬೋದು. ಈ ದುಃಖ ನಮ್ಗೆ ಗೊತ್ತಾಗ್ತದ ಅಂದ್ರೆ ಇಲ್ಲ ರೀ. ಅಲ್ವರ ಅದು Feelings. ಬಂದ್ಬಿಟ್ಟು ಫೀಲಿಂಗ್ಸ್ ಅಲ್ವರ. ಏನ್ರಿ ಅದು ಏನ್ರಿ ಒಬ್ಬೊಬ್ಬ ದುಃಖ ಏನ್ರಿ ಇದು ಕಣ್ಣಿಗೆ ಕಾಣಿಸ್ತಿರೋಂಥದ್ದು ಅಲ್ವರ. ಅದಕ್ಕೆ ಇಸಾಕು ಮತ್ತೆ ರೆಬೆಕಾಳಿಗೂ ಏನಾಯ್ತಂತೆ, ಮನೋವ್ಯಥೆ ಉಂಟಾಯಿತು ಅಲ್ವರ. ಕಣ್ಣು ಕಾಣಿಸ್ತದದು ಮನೋವ್ಯಥೆ, ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ ಅಲ್ವರ. ಅದು ನೋಡಿರ್ತೀರಿ. ಆದರೂ ಅದಕ್ಕೆ ಶಕ್ತಿ ಇದೆ ರೀ. ಅದರ ಅವ್ರದ್ದೇನು ಮಾಡ್ತೋ, ಕುಗ್ಗೋಗೋ ರೀತಿಯಲ್ಲಿ ಮಾಡ್ಬಿಡ್ತು, ನಿರಾಸೆಗೋ ರೀತಿಯಲ್ಲಿ ಏನು ಮಾಡ್ಬಿಡ್ತು. ಕಣ್ಣಿಗೆ ಏನಾಗಿಲ್ಲ, ಅದು ಕಾಣಿಸಿಲ್ಲ. ಏನೋ ಒಂದು ಸುದ್ದಿ ಬಿತ್ತು ಕಿವಿಗೆ. ಏನು ಸುದ್ದಿ ಬಿತ್ತು? ಏಸಾವ್ ಹೋಗ್ಬಿಟ್ಟು ಅನ್ಯ ಜನ ಸ್ತ್ರೀ ಮದುವೆ ಮಾಡ್ಕೊಂಬಿಟ್ಟ ಅಂತ. ಈ ಸುದ್ದಿ ಅವ್ರ ಕಿವಿಗೆ ಬಿದ್ದ ತಕ್ಷಣ ಮನ್ಸಿಗೆ ಏನಾಯ್ತು, ತುಂಬ ದುಃಖ ಆಯಿತು. ನೋಡ್ರಿ ದೇವ್ರು ಎಷ್ಟು ಚೆನ್ನಾಗಿ ಮಾಡೋಲ್ಲ ವೈರಿಂಗು ಬಾಡಿಯಲ್ಲಿ. ಈ ಒಂದು ನ್ಯೂಸ್ ಕೇಳಿದ ತಕ್ಷಣ ಟಕ್ ಅಂತ ಏನಾಗಬೇಕು, ಸ್ಪೀಕರ್ ವರ್ಕ್ ಆಗಬೇಕು. ಸ್ಪೀಕರ್ ವರ್ಕ್ ಆಗಿ ಏನಾಗಬೇಕು, ಜನರೇಟರ್ಗೆ ಹೋಗ್ಬಿಟ್ಟು ಒಳ್ಳೆ ಹಬ್ಬಿಗೆ ಹೋಗ್ಬೇಕು, CPU ಗೆ ಹೋಗ್ಬೇಕು, ಪ್ರೊಸೆಸರ್ ಎಲ್ಲ ಕೆಲಸ ಆಗಬೇಕು. ಟಕ್ ಅಂತ ವೈರ್ ಮುಖಾಂತರ ಕ್ಲೀನಾಗಿ ಎಲ್ಲಿ ಬರಬೇಕು, ಫೀಲಿಂಗ್ಸ್ ಹಾರ್ಟಿಗೆ ಬರಬೇಕು. ಹಾರ್ಟಿಗೆ ಏನಾಗಬೇಕು, ಎಫೆಕ್ಟ್ ಆಗಬೇಕು. ಅದರ ಮೈಂಡ್ ಏನಾಗಬೇಕು, ಡಿಸ್ಟರ್ಬ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಮಾಡಲ್ಲ ದೇವ್ರ ಫೀಲಿಂಗ್ಸ್ಗಳನ್ನ. ಇವೆಲ್ಲ ಏನೇ ಇಲ್ದಿರಿದ್ರೆ ಹೆಂಗಿರ್ತೀರಿ ನಾವು? ಯೋಚನೆ ಮಾಡಿದ್ದೀರಿ? ಫೀಲಿಂಗ್ಸೇ ಇಲ್ಲ, ಸುಮ್ಮನೆ ಜಸ್ಟ್ ಹಂಗೆ ಕಟ್ಟಿರ್ತಾರ. ಅದರ ಏನು ಸ್ಟಬನ್ ಥರ ಇದ್ರೆ ನಾವು ಹೆಂಗಿರ್ತಾ ಇದ್ರಿ ನಾವು ಅಲ್ವರ. ಜಗತ್ತಲ್ಲಿ ಬಾಳೋದೇ ಕಷ್ಟ ಆಗ್ಬಿಡ್ತಾ ಇತ್ತು. ಫೀಲಿಂಗ್ಸ್ ಇರೋದು ಏನಾಗಿದೆ, ಲವ್ ಅಂತ ಏನಾಗಿದೆ ಇತ್ತು ಲವ್ತಲ್ಲಿ ಇದೆ. ಮನ್ಸು ಏನಾಗಿದ್ದಾನೆ, ಈ ಸೆನ್ಸಿಟಿವ್ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಸೆನ್ಸಿಬಲ್ ಬೀಯಿಂಗ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಅಲ್ವರ. ನೋಡಿ ಅದಕ್ಕೆ ನೆಕ್ಸ್ಟ್ ಸಿಸ್ಟರ್. Jehovah smelt a sweet sour. Genesis 8:21. ಅದರ ಸುವಾಸನೆಯು ಯೆಹೋವನು ಗಮನಿಸಲು. ನೋಡ್ರ ಏನಪ್ಪ ಇದು. ನೋವ ಏನ್ ಮಾಡ್ತಾನೆ, ದೇವ್ರಿಗೆ ಬಲಿಗಳನ್ನ ಕೊಡ್ತಾನೆ ಗೊತ್ತಾ. ಅದು ದೇವ್ರಿಗೆ ಹೆಂಗಿತ್ತಂತೆ, ದೇವರು ವಾಸನೆ ಎಂತ ಸ್ಮೆಲ್ ಮಾಡ್ದಂತೆ, ಸುವಾಸನೆ. ಅಂದ್ರ ಇವಾಗ ನಾವು ಉತ್ಸವ ತಗೊಂತೀರಿ ಗೊತ್ತಾ, ನಾವು ಸ್ಮೆಲ್ ಮಾಡ್ತೀರಿ. ಬಿರಿಯಾನಿ ಸೂಪರ್ ಆಗಿದೆ. ಕಣ್ಣು ಕಾಣಿಸದ ಸ್ಮೆಲ್ಲು? ಕಣ್ಣಿಗೆ ಏನಾಗಲ್ಲ, ನಮಗೆ ಹೊಗೆ ಬರ್ಬೋದೇನೋ ಅಷ್ಟೇ.
ದ ಸ್ಮೆಲ್ ವಿಚ್ ವಿ ಆರ್ ಏನು ಸೆನ್ಸಿಂಗ್ ಇಟ್ ಈಸ್ ಇನ್ವಿಸಿಬಲ್. ನೋಡ್ರ ಬೈಬಲ್ ಇಂಥ ಪದ ಹೆಂಗ್ ಬಳಕೆ ಮಾಡಿದಾರೆ ನೋಡ್ರ. ಇದೇ ಪದನ ಏನ್ ಮಾಡಿದ್ವಿ ಇವಾಗ ಪವಿತ್ರಾತ್ಮಗೆ ಏನ್ ಮಾಡಿರೋದ ಹಾಕಿರೋದು. ಹಂಗಾರೆ ಏನು ಬಿರಿಯಾನಿ ಸ್ಮೆಲ್ ಅಂತಂದ್ರೆ ಅಯ್ಯೋ ಬಿರಿಯಾನಿ ಬರ್ತೈತೆ ನೋಡಪ್ಪ, ಬಿರಿಯಾನಿ ವ್ಯಕ್ತಿಯವ್ನು ಬರ್ತೈತೆ ತಬಕ್ಕಂತ ತುಂಬ್ಕೊಂಡ್ಬಿಡ್ತು ನನ್ನಲ್ಲಿ. ಅಲ್ಲೇ ಇಸಾಕುನು ರಬೇಕಾಗೆ ಮನೋವ್ಯತ್ಯ ಆಯ್ತು ಅಂದ್ರೆ ಏನೋ ಮನೋವ್ಯತ್ಯ ಒಂದು ವ್ಯಕ್ತಿ ಅವ್ರು ಬಂದದ್ದು ಮನ್ಸ ತುಂಬ್ಕೊಂಡ್ಬಿಟ್ರು. ಇವರಿಂದ ರಬೇಕಾಗು ಏನಾಗ್ಬಿಡ್ತು, ಇಸಾಕನ್ಗೆ ಮನೋವ್ಯತ್ಯ ಆಗ್ಬಿಡ್ತು. ಹಿಂಗ ಯೋಚನೆ ಮಾಡಿರ್ತೀರಿ. ಎಲ್ಲ ಪ್ರಾಣಿಗಳಲ್ಲಿ ಏನಿದಂತೆ ಜೀವ ಶ್ವಾಸ ಇದೆ. ಹಾಗಾದ್ರೆ ಎಲ್ಲ ಮನುಷ್ಯರಲ್ಲಿ ಅಥವಾ ಎಲ್ಲ ಪ್ರಾಣಿ ತೊಗೊಳ್ಳಿ ಎಕ್ಸೆಟ್ರಾ ಎನಿ ಲಿವಿಂಗ್ ಬೀಯಿಂಗ್ ಅಂದ್ರೆ ಎಲ್ಲರಲ್ಲೂ ಒಂದೊಂದು ಏನೋ ವಸ್ತುಗಳಿರ್ತಾರ ದೇವರು. ಏನ್ರಿ ಏನೂ ಇಲ್ಲ ರೀ. ಸಮಥಿಂಗ್ ಏನೋ ಒಂದು ಪೋರ್ಟೇಬಲ್ ಆಗಿರೋಂಥ ಒಂದು ಐಟಮ್ ಏನೋ ಇಟ್ಟಿದ್ರೆ ಆಪರೇಷನ್ ಥಿಯೇಟರ್ ಹೋಗಿದ ತಕ್ಷಣ ಡಾಕ್ಟರ್ ಏನು ಮಾಡಿರೋರು, ಸರ್ ಈ ಐಟಮ್ ಇಲ್ಲೇ ಬಿಟ್ಬಿಡೋಣ ಸರ್, ವಾಪಸ್ ತಿರ್ಗಿ ಫಿಟ್ ಮಾಡ್ಕೊಳೋಣ ಅಂತ ಮಾಡಿರೋರು ಅಲ್ವ. ಆ ಥರ ಯಾವುದೂ ಇಲ್ವಲ್ಲ ಅದರ. ಸೊ ಎಲ್ಲ ಸೈಂಟಿಫಿಕ್ ಅಪ್ರೂವ್ ಆಗಿರೋದು. ಸುಮ್ಮನೆ ಬಂದ್ಬಿಟ್ಟು ಏನೋ ಬ್ಯಾಡದಿರೋಂಥ ಕಾನ್ಸೆಪ್ಟ್ಗಳು ತಲೆ ಇಟ್ಕೊಂಡು ಇವ್ರು ಏನು ಮಾಡಿರೋರು ಟ್ರಾನ್ಸ್ಲೇಷನ್ಸ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ಓದಿ ಸರ್. ನೆಕ್ಸ್ಟ್ God made a wind to pass over the earth. Genesis 8:1. ಭೂಲೋಕದ ಮೇಲೆ ಗಾಳಿಯು ಬೀಸುವಂತೆ ಮಾಡಲಾಗಿ. ಅಲ್ವರ. ಇದು ಕೂಡ ಏನ್ರಿ ನೋವನ್ ಕಲ್ಲ ಹೇಳ್ತಾರೆ, ಭೂಮಿ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ. ಗಾಳಿ ಕಾಣಿಸ್ತದ. ಆಮೇಲೆ ನೆಕ್ಸ್ಟ್ ಸಿಸ್ಟರ್. Noses have they but they smell not. ಮಾಗಿದ್ದರೂ ಮೂಸುವುದಿಲ್ಲ. ನೋಡ್ರ, ಮೂಗಿದ್ದರು ಎಂತ ಮೂಸುವುದಿಲ್ಲ. ಮಾಗಿದ್ದರು ಅಲ್ವರ. ಅದಿ ನೋಡ್ಬೇಕ್ರೆ ಏನ್ರಿ ಏನ್ರಿ ಅಲ್ವರ. ನೋಡ್ಬೇಕಾರೆ ಏನ್ ಹೇಳ್ತಾರೆ, ಮೂಗಿದ್ರು ಕಿವಿ ಇದ್ರು ಕಿವುಡ ಅದ್ರ ಆತರ ಏನ್ರಿ. ಮೂಗಿದ್ರು ಏನ್ರಿ ಇವ್ರು ಆತರ ಅದರ ಮೂಸೋದಿಕ್ಕೆ ಆಗದಿರೋದು ಅಲ್ಲರ. ನೆಕ್ಸ್ಟ್ ಅಷ್ಟು. ಆಮೇಲೆ Thou didst blow with my wind. ನೀನು ಉಸಿರು ಗಾಳಿಯಿಂದ ಊದಲು. ಊದಲು ಅದರ ಗಾಳಿ ಅಗೇನ್ ನೋಡಿ ಇವೆಲ್ಲ ಏನ್ರಿ ಕಣ್ಣು ಕಾಣಿಸಲ್ಲ. ನೆಕ್ಸ್ಟ್ ಸಿಸ್ಟರ್. Stormy wind fulfilling his word. ಆತನ ಅಪ್ಪಣೆಯನ್ನು ನೆರವೇರಿಸುವ ಬಿರುಗಾಳಿಯು. ಅಲ್ವರ. ಆತನ ಅಪ್ಪಣೆಯನ್ನು ನೆರವೇರಿಸಂತ ಬಿರುಗಾಳಿ ಕಣ್ಣಿಗೇನಾಗಲ್ಲ, ಕಾಣಿಸ್ತಾ ಇರೋಂಥದ್ದು ಅದರ. ಆದ್ರೆ ದೇವರು ಮಾತ್ರ ನೆರವೇರಿಸಂತ ಒಂದು ಶಕ್ತಿ ಏನಾಗಿದೆ ಅದಕ್ಕಿದೆ. ನೆಕ್ಸ್ಟ್. The trees of the wood are moved with the wind. ಗಾಳಿಯಿಂದ ವನವೃಕ್ಷಗಳು ಅಲ್ಲಾಡುವಂತೆ ನಡಗಿದವು. ನೋಡ್ರ, ಗಾಳಿಯಿಂದ ವನವೃಕ್ಷಗಳು ಏನೈತಂತೆ ಅಲ್ಲಾಡಿದವು ಅಲ್ವರ. ಗಾಳಿ ಕಣ್ಣಿಗೆ ಕಾಣಿಸಲ್ಲ, ಅದು ಹೇಳಿದ್ರಲ್ಲ ಅವಾಗೆ ಏನ್ರಿ, ಮರನೇ ಮಾಡ್ಬೋದು ಅದು ಬುಗ್ಗಿಸ್ಬಿಡೋದು ಅಂತೀನಿ. ವನವೃಕ್ಷಗಳು ಅಲ್ಲಾಡಿದವು. ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ನ್ಯೂಮಾ ಎಂಬ ಗ್ರೀಕ್ ಪದವನ್ನು ಗೋಸ್ಟ್, ಸ್ಪಿರಿಟ್ಗಳಲ್ಲದೆ ಲೈಫ್, ಸ್ಪಿರಿಚುಯಲ್ ಮತ್ತು ವಿಂಡ್ ಮುಂತಾಗಿ ಈ ಕೆಳಗಿನ ವಾಕ್ಯಗಳಲ್ಲಿ ಉಪಯೋಗಿಸಲಾಗಿದೆ. ಇವಾಗ ನ್ಯೂ ಟೆಸ್ಟಿಮೆಂಟ್ಗೆ ಬಂದಾದ್ರೆ ನಾವು ನ್ಯೂಮಾ ಅಂತ ನೋಡಲ್ಲ. ಅದರ ನ್ಯೂಮಾ ಅಂತ ಪದನ ಏನ್ ಮಾಡಿದ್ದಾರೆ ಅಂತಂದ್ರೆ ಏನ್ರಿ, ಈ ಭೂತ ಗೋಸ್ಟ್ ಅಂತ ಹೇಳ್ತಾರೆ. ಗೋಸ್ಟ್ ಏನ್ರಿ, ಒಂದು ಭೂತ, ದೆವ್ವ ಅಂತಲ್ಲ, ಗೋಸ್ಟ್ ಅಂದ್ರೆ ಏನ್ರಿ ಹೇಳ್ತಾರೆ ಭೂತ ಥರದ ಅದರ. ಆಮೇಲೆ ಸ್ಪಿರಿಟ್ ಅದರ, ಶ್ವಾಸ ಅದರ. ಆಮೇಲೆ ಜೀವ, ಆಮೇಲೆ ಗಾಳಿ, ಇವೆಲ್ಲ ರೀತಿಯಲ್ಲಿ ಏನ್ ಮಾಡಿದಾರೆ ಬೈಬಲ್ನಲ್ಲಿ ಬಳಕೆ ಮಾಡ್ತಾರೆ. ಎಕ್ಸಾಂಪಲ್ಸ್ ಓದ ನೋಡ್ರಿ ಹೇಳ್ತಾರೆ, 2-3 ವಾಕ್ಯ ಕೊಡ್ತಾರೆ. ಹೋಲಿ ಗೋಸ್ಟ್ ಓದಿ ಸರ್. They give life of the image of the beast. Revelation 13:15. ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ಕೊಡಲ್ಪಟ್ಟನು. ನೋಡ್ರ, ಆ ಮೃಗಕ್ಕೆ ಜೀವ ಕೊಡುವಂತ ಸಾಮರ್ಥ್ಯ ಎಂತಾರೆ ಇತ್ತಂದ್ರೆ. ಸೊ ಜೀವ ಕೊಡುವಂಥದ್ದು. ಸೊ ಈ ಜೀವ ಅಂತ ಪದನ ಕೂಡ ಏನ್ರಿ, ಅದು ಕೂಡ ನ್ಯೂಮಾ ಅಂತ ಇದರಲ್ಲಿ ಅಲ್ಲಿ ಮಾಡಿದ್ರು. ಜೀವ ಕೊಡೋಂಥದ್ದು ಏನ್ರಿ, ಜೀವ ಕೊಡೋದು ಏನ್ರಿ ಅರ್ಥ, ಅದು ಕಣ್ಣು ಕಾಣಿಸ್ತದ. ಇವಾಗ ಯಾರೋ ಒಬ್ರು ಹೇಳ್ತಾರೆ, ಅಯ್ಯೋ ನಂಗೆ ಲೈಫ್ ಕೊಡ್ರಿ ಅಂದ್ರೆ ಏನೋ ಅರ್ಥ. ಲೈಫ್ ಕೊಟ್ರಿ ಅಂದ್ರೆ ಇವಾಗ ಹೇಳ್ತಾರೆ, ಅಯ್ಯೋ ನೀವು ನಂಗೆ ಲೈಫ್ ಕೊಡ್ತೀರಾ. ಲೈಫ್ ಕೊಡೋದು ಏನರ್ಥ, ನಮ್ಮ ಹಾರ್ಟ್ನ ಕಿತ್ಕೊಡ್ಕೊಬಿಡ್ಬೇಕಾ, ನಮ್ಮ ಬ್ಲಡ್ನ ಕೊಡ್ಬೇಕಾ? ಲೈಫ್ ಕೊಡೋದು ಏನರ್ಥ ಏನ್ರಿ, ಸಮಥಿಂಗ್ ವಿಚ್ ಇಸ್ ಇನ್ವಿಸಿಬಲ್. ಅದರ ಜೊತೆಗೆ ಇದ್ದೇನು ಮಾಡೋದು, ಸಸ್ಟೈನ್ ಮಾಡೋಂಥದ್ದು ಅಲ್ವರ. ಅವ್ರಿಗೆ ಅಂತೀರಿ ಸಾಕು ಸಲುವಂಥದ್ದು, ಪೋಷಣೆ ಕೊಡೋಂಥದ್ದು, ರಕ್ಷಣೆ ಕೊಡೋಂಥದ್ದು ಅಲ್ವರ. ಇದು ಏನ್ರಿ, ಇದು ಕಣ್ಣಿಗೆ ಕಾಣಿಸ್ತಿರೋಂಥ ವಿಚಾರಗಳು ಅಲ್ವರ. ಸೊ ನೋಡ್ಬೇಕಾದ್ರೆ ಹೇಳ್ತಾರೆ ಅದೇನ್ರಿ ಅದು ಹೇಳೋದು, ಆ ಒಂದು ಜೀವ ಕೊಡುವಂಥದ್ದು. ನೆಕ್ಸ್ಟ್. ಆಮೇಲೆ For as much as he are zealous of the spiritual gift,
ಆತ್ಮಪ್ರೇರಿತವಾದ ನುಡಿಗಳನ್ನಾಡುವುದಕ್ಕೆ ಅಪೇಕ್ಷಿಸುವವರಾಗಿರುವುದರಿಂದ ದ ವಿಂಡ್ ಬ್ಲೋತ್ ವೇರ್ ಈಸ್ ದ ಲಿಸನ್ತ್ ಅಂಡ್ ಎಟ್ ಯು ಹಿಯರ್ ದ ಸೌಂಡ್ ದೇರ್ ಆಫ್. ಜಾನ್ 3:8. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ. ಕಂಟಿನ್ಯೂ ಮಾಡಿ ಅಷ್ಟೇ. ಈ ವಿವಿಧ ಭಾಷಾಂತರಗಳೆಲ್ಲವೂ ತ್ರೇಕ ತತ್ವವಾದಿಗಳಿಂದ ಮಾಡಲ್ಪಟ್ಟಿದ್ದು ಎಂಬುದನ್ನು ನಾವು ಮರೆಯಬಾರದು. ನಾವು ಈ ಭಾಷಾಂತರಗಳನ್ನು ವಿರೋಧಿಸುವುದಿಲ್ಲ, ಅವುಗಳು ಸರಿಯಾಗಿವೆ ಅವೆ. ಆದರೆ ರುವಾ ಮತ್ತು ನ್ಯೂಮಾ ಎಂಬ ಪದಗಳು ಸ್ಪಿರಿಟ್ ಎಂಬುದಾಗಿ ಭಾಷಾಂತರಗೊಂಡಿರುವುದು ಯಾವುದೇ ವ್ಯಕ್ತಿತ್ವವನ್ನು ಸೂಚಿಸುವುದಿಲ್ಲ. ಅವುಗಳು ಅದೃಶ್ಯವಾದ ಶಕ್ತಿ ಮತ್ತು ಪ್ರಭಾವಗಳನ್ನು ಸೂಚಿಸುವುದನ್ನು ಸಾಬೀತುಪಡಿಸುವುದಾಗಿದೆ ಎಂಬುದನ್ನು ನಾವು ಅವರ ಗಮನಕ್ಕೆ ತರಬಯಸುತ್ತೇವೆ. ವೆರಿ ಗುಡ್. ನೋಡಿ, ಅದಕ್ಕೆ ಇಷ್ಟೊಂದು ಓದಿರೋಂಥ ವಾಕ್ಯಗಳಲ್ಲಿ ನೀವೆಲ್ಲ ಗಮನ ಇಟ್ಟು ನೋಡಿದ್ರೆ ಎಲ್ಲರ ಬಂದ್ಬಿಟ್ಟು ವ್ಯಕ್ತಿ ಅಥವಾ ವ್ಯಕ್ತಿತ್ವಕ್ಕೆ ಹೋಲಿಕೆ ಮಾಡೋಂಥ ಒಂದೇ ಒಂದು ಐಡಿಯಾ ಕೊಡೋಂಥ ವಾಕ್ಯ ಸಿಗ್ತಾ ನಮಗೆ ಅಂದರೆ ಸಿಕ್ಕಿಲ್ಲ ರೀ. ಅದರ ಏನ್ರಿ ಆಲ್ಮೋಸ್ಟ್ 157 ವರ್ಸಸ್ಸಲ್ಲಿ ಏನ್ರಿ ಒಂದು ಸ್ವಲ್ಪ ವಾಕ್ಯಗಳು ಮತ್ತೆ ಮಾಡಿ ನೋಡಿರಿ 10% ತೊಗೊಂಡ್ರಿ ನೋಡಿ. ಈ 10% ವಾಕ್ಯಗಳಲ್ಲಿ ಕೂಡ ನೋಡ್ಬೇಕಾದ್ರೆ ಬಹು ಮುಖ್ಯವಾದಂಥ ವಾಕ್ಯಗಳು ಅಬ್ಸರ್ವ್ ಮಾಡ್ಬೇಕಾದ್ರೆ ಎಲ್ಲೂ ಬಂದ್ಬಿಟ್ಟು ಇದು ಪರ್ಸ್ನಾಲಿಟಿಗೆ ಅಥವಾ ವ್ಯಕ್ತಿತ್ವಕ್ಕೆ ಹೋಲಿಕೆ ಮಾಡಿರೋದು ನಾವೇನು ಮಾಡ್ತಲ್ಲ ಅಲ್ಲಿ ನೋಡ್ತಾನಲ್ಲ. ಇದು ಟ್ರಾನ್ಸ್ಲೇಷನ್ ಮಾಡಿರೋದು ಯಾರೋ? ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಟ್ರಾನ್ಸ್ಲೇಷನ್ ಮಾಡೋನು ಇಲ್ಲ ರೀ. ಇದೆಲ್ಲ ಟ್ರಿನಿಟೇರಿಯನ್ಸ್ ಟ್ರಾನ್ಸ್ಲೇಷನ್ಸ್ ಮಾಡೋದು ಯಾರು? ಬಿಷಪ್ಗಳು, ರೆವರೆಂಡ್ಗಳು. ಅವ್ರೇನು ಮಾಡಿದ್ರು ಇದನ್ನ ಈ ಬೈಬಲ್ನಲ್ಲಿ ವಾಕ್ಯಗಳೆಲ್ಲ ಟ್ರಾನ್ಸ್ಲೇಷನ್ಸ್ ಮಾಡಿರೋದು. ಆದರೆ ಟ್ರಾನ್ಸ್ಲೇಷನ್ಸ್ ಮಾಡಿರೋರು ಏನ್ರಿ ಈ ಒಂದು ಬೇರೆ ಪವಿತ್ರ ಆತ್ಮನಿಗೆ ಸಂಬಂಧಪಟ್ಟ ಇಲ್ದಿರೋಂಥ ವಾಕ್ಯಗಳಲ್ಲಿ ಹಾಗೆ ಬಿಟ್ಬಿಟ್ಟವ್ರು. ಯಾಕೆ ಅಲ್ವರಾ? ಯಾಕೆ ಅಂದರೆ ಅವ್ರಿಗೆ ಎಲ್ಲಿ ಐಡಿಯಾ ಕೊಡ್ತದೋ ಅಲ್ಲಿಗೆ ಮಾತ್ರ ಕರೆಕ್ಟಾಗಿ ಏನು ಮಾಡೋರಂತೆ ಅಲ್ಲಿ ಆ ಪದನ ಏನು ಮಾಡೋರೆ ಬಳಕೆ ಮಾಡಿರೋದು ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತಾರೆ. ಅದರ ಅದೇ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಏನ್ರಿ ಪವಿತ್ರ ಆತ್ಮ ಏನ್ರಿ ಒಂದು ಕಣ್ಣು ಕಾಣಿಸಿರೋಂಥ ಒಂದು ಅದ್ಭುತವಾದಂಥ ಶಕ್ತಿ. ಅದರ ಬಳಿಕೆನ ಇಷ್ಟೊಂದು ವಿದ್ವಾಂತ ರೀತಿಯಲ್ಲಿ ಮಾಡೋರು ಅಲ್ಲಿ ಮಾಡೋರೆ. ಅದರ ಅದಕ್ಕೆ ಪವಿತ್ರ ಆತ್ಮ ಒಂದು ವ್ಯಕ್ತಿ ಆಗೋದಕ್ಕೇನಿಲ್ಲ ಸಾಧ್ಯ ಇಲ್ಲ, ವ್ಯಕ್ತಿತ್ವನೂ ಆಗೋದಕ್ಕೇನಿಲ್ಲ, ಅದು ಸಾಧ್ಯ ಇಲ್ಲ. ಅದರ ಅದು ದೇವರಿಂದ ಹೊರಡು ಬರೋಂಥ ಒಂದು ಶಕ್ತಿ. ಇನ್ನು ವಾಕ್ಯಗಳಿದೆ ಬೇಕಾದ್ರೆ ಓದ ನೋಡಿದ್ದೀನಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಇಲ್ಲಿ ಅಮೃತ ಸಿಸ್ಟರ್ ಲೈನ್ ಇದ್ದೀರಾ? ಅಮೃತ ಸಿಸ್ಟರ್, ಓಕೆ. ಇನ್ಯಾರು ಓದ್ತೀರಾ? ಎಲ್ಲಿ ಸರೋಜ ಸಿಸ್ಟರ್ ಇದೆಯಾ ವಾಲ್ಯೂಮ್ ನಿಮ್ಮ ಹತ್ರ? ಇಲ್ಲ ಇಲ್ವರಾ? ಸರಿ, ಓಕೆ. ಎಲ್ಲಿ ಶ್ವೇತಾ ಸಿಸ್ಟರ್ ಬಂದಿಲ್ವಾ? ಇಲ್ಲ. ಓಕೆ ಸಿಸ್ಟರ್, ಓಕೆ. ಶ್ವೇತಾ ಸಿಸ್ಟರ್, ಓಕೆ. ಸುಧಾ ಸಿಸ್ಟರ್ ಇದೆಯಾ ವಾಲ್ಯೂಮ್? ಏನೋ ಓದ್ಬೋದಾ? ಬ್ರದರ್ ಬುಕ್ ಇಲ್ಲ ಬ್ರದರ್. ಓಕೆ ಕಣಪ್ಪ, ಓಕೆ. ದೆನ್ ಓಕೆ ಸರಿ. ಆಂಟಿ ನಿಮ್ಮ ಹತ್ರ ಬುಕ್ ಇದೆಯಾ? ಓದ್ಬೋದಾ? ಗೌರವ ಮಿಸ್ಟರ್ ಓದಿ. ಎಲ್ಲಿ ಅಮೃತ ಬಂದಾರ? ಓದ್ತೀರಾ? ಅದೇ ದೇವರು ಆತ್ಮ ಸ್ವರೂಪ ಆಗಿದ್ದಾನೆ ಅಲ್ಲಿಂದ. ಕರೆಕ್ಟ್ ಅಮ್ಮ. ಓಕೆ ಬ್ರದರ್. ದೇವರು ಆತ್ಮ ಸ್ವರೂಪಿಯಾಗಿದ್ದಾನೆ. ಗಾಡ್ ಇಸ್ ಸ್ಪಿರಿಟ್. ದೇವರು ಆತ್ಮ ಸ್ವರೂಪಿ ಎಂದೆನ್ನುವಾಗ ಆತನು ಶಕ್ತಿಶಾಲಿ ಆದರೆ ಅದೃಶ್ಯನು ಎಂದು ಹೇಳಿದ ಹಾಗಾಯಿತು. ಅದರಂತೆ ದೇವದೂತರುಗಳನ್ನು ಸ್ಪಿರಿಟ್ಸ್, ಆತ್ಮಗಳು ಎಂದು ಕರೆಯುತ್ತಾರೆ. ಯಾಕೆಂದರೆ ಅವುಗಳು ಸಹ ತಮ್ಮ ನೈಜ ಸ್ಥಿತಿಯಲ್ಲಿ ಮಾನವರಿಗೆ ಅದೃಶ್ಯವಾಗಿವೆ. ಅವುಗಳು ಅದ್ಭುತ ಶಕ್ತಿಯ ಮೂಲಕ ಒಮ್ಮೊಮ್ಮೆ ಪ್ರತ್ಯಕ್ಷವಾಗುವುದೂ ಉಂಟು. ನಮ್ಮ ಕರ್ತನಾದ ಯೇಸುವು ಮಾನವನಾಗಿದ್ದಾಗ ಒಬ್ಬ ಆತ್ಮ ಸ್ವರೂಪಿಯಾಗಿರಲಿಲ್ಲ. ಆದರೆ ಆತನು ಉನ್ನತ ಸ್ಥಿತಿಗೇರಿದಾಗಿನಿಂದ ಈಗ ಕರ್ತನು ಆತ್ಮ ಸ್ವರೂಪಿಯಾಗಿದ್ದಾನೆ ಎಂದು ಬರೆಯಲ್ಪಟ್ಟಿದೆ. ಈಗ ಆತನು ಅದೃಶ್ಯನೂ ಶಕ್ತಿಶಾಲಿಯೂ ಆಗಿದ್ದಾನೆ. ಈ ಸುವಾರ್ಥ ಯುಗದ ಸಭೆಗೆ ಅದರ ಕರ್ತನ ರೀತಿಯಲ್ಲಿನ ಸ್ವಭಾವದ ಬದಲಾವಣೆಯೊಂದನ್ನು ವಾಗ್ದಾನ ಮಾಡಲಾಗಿದೆ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. 1 ಯೋಹಾನ 3:2 ಎಂದು ಬರೆದಿದೆ. ಸಭೆಯು ಆತ್ಮಿಕವಾಗಿದೆ ಎಂದು ಹೇಳಲಾಗುತ್ತದೆ. ಸಾಧ್ಯವಾದಷ್ಟ ಮಟ್ಟಿಗೆ ಅದು ತನ್ನ ಕರ್ತನೊಂದಿಗೆ ಸಾಮರಸ್ಯದಲ್ಲಿರುತ್ತದೆ ಮತ್ತು
ಆತ್ಮನಿಂದ ನೂತನ ಸ್ವಭಾವವನ್ನು ಪಡಕೊಳ್ಳುತ್ತದೆ. ಅದುವೇ ಆತ್ಮಿಕ ಸ್ವಭಾವ. ಆತ್ಮನಿಂದ ಪಡಕೊಂಡದ್ದು ಪುನರುತ್ಥಾನದಲ್ಲಿ ಆತ್ಮನಿಂದ ಹುಟ್ಟಿದಾಗಿರುತ್ತದೆ ಎಂಬ ಭರವಸೆಯನ್ನು ಹೊಂದಿಕೊಳ್ಳುತ್ತದೆ. ಆತ್ಮ ಎಂಬ ಪದದ ಈ ಉಪಯೋಗವನ್ನು ಗ್ರಹಿಸಿಕೊಳ್ಳಬಹುದಾಗಿದೆ. ಇದು ವ್ಯಕ್ತಿತ್ವಕ್ಕೆ, ಆತ್ಮಿಕ ಸಂಗತಿಗಳಿಗೆ ಸಂಬಂಧಿಸಿದೆ. 2 ಕೊರಿಂಥ 3:17, ಯೋಹಾನ 3:6. ಥ್ಯಾಂಕ್ ಯು ಬ್ರದರ್. ಓಕೆ, ಒಂದು ವಾಕ್ಯ ಓದ್ರಿ ಯಾರಾದ್ರು. ಜಾನ್ 4:24 ಓದ್ರಿ ಯಾರಾದ್ರು. ಯೋಹಾನ 4:24 ಯಾರು ಓದ್ತೀರಾ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮ ರೀತಿಯಲ್ಲಿಯೂ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ವೆರಿ ಗುಡ್. ದೇವರು ಆತ್ಮಸ್ವರೂಪನು. ದೇವರನ್ನ ಆರಾಧಿಸೋರು ಹೆಂಗ ಆರಾಧಿಸ್ಬೇಕಂತೆ? ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ಅದರ ಅರ್ಥ ಏನು? ಆತ್ಮಸ್ವರೂಪನು ಅಂದ್ರೆ ನಮ್ ತರ ದೇವರಿಗೆ ರಕ್ತ ಮಾಂಸ ಏನಿಲ್ಲ, ಇಲ್ಲ ರೀ. ಅದರ ಬಾಡಿ ಇದೆ, ಅದರ ಬಟ್ ದಟ್ ಬಾಡಿ ಹೆಂಗಿದೆ? ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ಇನ್ವಿಸಿಬಲ್ ಅಲ್ವರ. ಏನ್ರಿ, ಅವ್ರಿಗೂ ಕೈ ಕಾಲಿದೆ, ಆದ್ರೆ ನಮ್ ತರ ಏನಾಗಲ್ಲ, ಕಣ್ಣಿಗೆ ಕಾಣೋ ರೀತಿಲಿ ಏನಾಗಿಲ್ಲ ಅದು, ಅದಿಲ್ಲ ರೀ. ಅದರ ಬಾಡಿ ಇದೆ, ಅದರ ಕಿವಿ ಇದೆ, ಕಣ್ಣಿದೆ. ಯಾಕೆ ಭಕ್ತರುಗಳು ಪ್ರಾರ್ಥನೆ ಮಾಡೋರಲ್ಲ, ಏನ್ ಪ್ರಾರ್ಥನೆ ಮಾಡ್ರೆ ಅಲ್ವರ? ದೇವರೇ ಕಣ್ ತೆರೆದು ನೋಡು, ಕಿವಿ ತೆರೆದು ನೀ ಮಾಡು, ನೀನು ಕೇಳು, ನಿನ್ನ ಮುಖವನ್ನು ನನ್ಗಿಂದ ಮರೆ ಮಾಡಬೇಡ ಅಲ್ವರ. ಅಂದ್ರೆ ಏನು ಅರ್ಥ ಅಂದ್ರೆ, ದಿವ್ಯ ಹಸ್ತದಿಂದ ಮುಟ್ಟು ನಿಮ್ಮ ಹತ್ರನೇ ಇರುತ್ತೆ ನನಗೆ ಅಲ್ವರ. ಸೊ ನೋಡ್ಬೇಕಾದ್ರೆ ದೇವ್ರಿಗೆ ಏನಾಗಿದೆ ಅಂದ್ರೆ ನಮ್ಮ ಥರನೇ ಏನಾಗಿದೆ ಅಲ್ಲ, ಫಿಸಿಕಲ್ ಫೀಚರ್ಸ್ ಇದೆ. ಆದರೆ ಈ ಫಿಸಿಕಲ್ ಫೀಚರ್ಸು ಅದೆಲ್ಲಾಗಿದೆ? ಆತ್ಮಿಕವಾಗಿದೆ, ಕಣ್ಣಿಗೆ ಕಾಣದ ರೀತಿಲಿ. ಅದಕ್ಕೆ ಹೇಳೋದು ಯೇಸು ಕ್ರಿಸ್ತು ದೇವರ ಆತ್ಮಿಕ ಸ್ವರೂಪನ ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಆದರೆ ಇದು ಯಾವ ಕಾಂಟೆಕ್ಸ್ಟಲ್ಲಿ ಹೇಳ್ತಾರೆ? ನೀವು ಅಲ್ಲಿ ತೆಗೆದು ನೋಡ್ದೆ ಅಂತಂದರೆ, ಸಮಾರ್ಯ ಸ್ತ್ರೀ ಬಂದು ಕೇಳ್ತಾರೆ, ಅದರ ನಾವು ದೇವ್ರನ್ನ ಆರಾಧನೆ ಮಾಡಬೇಕು, ನಿಲ್ಗೋಬೇಕು, ಬಿಟ್ಟುಕೋಬೇಕು. ಯಾಕೆ ಬಿಟ್ಟುಕೋಬೇಕು? ಮೋಸೆ ನ್ಯಾಯ ಪ್ರಮಾಣ ತಂದಿದ್ದು ಎಲ್ಲಿಂದ ನ್ಯಾಯ ಪ್ರಮಾಣನ? ಬೆಟ್ಟದ ಮೇಲೆ 40 ದಿವಸ ಉಪವಾಸ ಮಾಡಿ ಏನ್ ಮಾಡಿದ್ರು? ಬೆಟ್ಟದ ಮೇಲಿಂದ ಏನ್ ತಂದ್ರು? ನ್ಯಾಯ ಪ್ರಮಾಣ ಅಂತಂದ್ರು ಅಲ್ವರ. ಸೊ ನೋಡ್ಬೇಕಾದ್ರೆ ಏನ್ರಿ, ಮೋಸೆ ದೇವ್ರನ್ನ ಏನು ಮಾತಾಡಿದ್ದೆಲ್ಲಿ? ದೇವ್ರ ಸಂಗಡ ಬೆಟ್ಟದ ಮೇಲೆ ಅಲ್ವರ. ಸರಿ ನೋಡ್ಬೇಕಾದ್ರೆ ಬೆಟ್ಟ ಏನಾಗ್ಬಿಡ್ತು, ಮೈಂಡಲ್ಲಿ ಫಿಕ್ಸ್ ಆಗ್ಬಿಡ್ತು. ನ್ಯಾಯ ಪ್ರಮಾಣ ಬಂದಿದ್ದು, ಧರ್ಮಶಾಸ್ತ್ರ ಬಂದಿದ್ದು ಎಲ್ಲ ಎಲ್ಲಿಂದ? ಬೆಟ್ಟದ ಮೇಲೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ಬೆಟ್ಟ ಏನಾಗ್ಬಿಡ್ತು ಇವ್ರಿಗೆ, ಮೈಂಡಲ್ಲಿ ಕೂತ್ಬಿಡ್ತು. ಅದಕ್ಕೆ ಅಷ್ಟೇ ಹೇಳ್ತಾರೆ, ಅಯ್ಯೋ ದೇವ್ರನ್ನೆಲ್ಲ ಹಿಂಗೆಲ್ಲ ಆರಾಧನೆ ಮಾಡೋಕ್ಕಲ್ಲಪ್ಪ, ನಾವು ಬೆಟ್ಟದ ಮೇಲೆ ಹೋಗಿ ಏನು ಮಾಡಬೇಕು? ಆರಾಧನೆ ಮಾಡಬೇಕು ಅಂತ ಹೇಳಿದಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಹಂಗಲ್ಲ, ಇಲ್ಲಮ್ಮ, ದೇವ್ರನ್ನ ಆರಾಧನೆ ಮಾಡಬೇಕು ಅಂದ್ರೆ ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತ ಪರ್ಟಿಕ್ಯುಲರ್ಗೆ ಏನೂ ಇಲ್ಲ. ನೀವು ದೇವ್ರನ್ನ ಆರಾಧನೆ ಮಾಡ್ಬೇಕಾದ್ರೆ ಆತ್ಮಿಕ ರೀತಿಯಲ್ಲಿ ಏನು ಮಾಡಕ್ಕೆ, ನೀವು ಕಣ್ಣಿಗೆ ಕಾಣದ ರೀತಿಯಲ್ಲಿ ಆರಾಧನೆ ಮಾಡಬೇಕು. ಯಾಕಪ್ಪ ಆರಾಧನೆ ಮಾಡಬೇಕು ಅಂದರೆ ಅವ್ರು ಹೇಳ್ತಾರೆ, ದೇವ್ರೇನ್ರಿ ಆತ್ಮ ಸ್ವರೂಪನು, ಗಾಡ್ ಈಸ್ ಅ ಸ್ಪಿರಿಟ್. ಅವ್ರ ಕಣ್ಣಿಗೆ ಏನಾಗಲ್ಲ, ಅವ್ರು ಕಾಣಿಸಲ್ರಿ. ಕಣ್ಣಿಗೆ ಕಾಣಿಸಿರ್ಬೇಕಾರೆ ಅವ್ರನ್ನ ಹೆಂಗೆ ಆರಾಧನೆ ಮಾಡ್ಬೇಕು? ಕಣ್ಣಿಗೆ ಕಾಣದ ರೀತಿಯಲ್ಲಿ ಇರೋ ದೇವ್ರನ್ನ ಆತ್ಮಿಕವಾಗಿ ನಾವೇ ಮಾಡ್ಕೋ, ಅಂದರೆ ಮನಸ್ಸಲ್ಲಿ ಏನು ಮಾಡ್ಕೋ, ಆರಾಧನೆ ಮಾಡಬೇಕು. ಅದೊಂದು ವಿಗ್ರಹ ಥರ ಇಟ್ಟು ಏನಂತ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ಅಂತ ನಮ್ಗೆ ಏನು ಮಾಡ್ತಾರೆ ಹೇಳ್ತಾರೆ. ಅದಕ್ಕೆ ನೋಡಿ, ಅಪೊಸ್ತಲ ಯೋಹಾನ ಹೇಳ್ತಾರೆ, ನೋಡ್ತೀನಿ ಸಭೆಗೆ ಹೇಳ್ಬೇಕಾರೆ ಏನು ಹೇಳ್ತಾರೆ ನೋಡಿ. ಒಂದು ವಾಕ್ಯ ಓದೋಣ, ಎಲ್ಲಿ? 1 John 3:2 ನೋಡಿ. 1 John 3:2 ಓದ್ರಿ ಯಾರಾದ್ರೂ, ಓದಿ ಶಾಂತ ಮಾಸ್ಟರ್. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಅಷ್ಟೇ. ಅಂದ್ರೆ ಯಾಕೆ ಹಿಂಗೆ ಹೇಳ್ತಾರೆ? ಮುಂದಕ್ಕೆ ಏನಾಗ್ತದೆ ನಮ್ಗೆ ಗೊತ್ತಿಲ್ಲ ಅಂತ ಯಾಕೆ ಹೇಳ್ಬೇಕು? ಇವಾಗ ಮುಂದಕ್ಕೆ ನಾವು ಇದೇ ಶರೀರದಲ್ಲಿ ಇದೇ ಥರ ಒಂದು ದೇಹದ, ಮಾಂಸಿಕ ದೇಹದಲ್ಲಿ ಇದೇ ಥರ ನಮಗೆಲ್ಲ ಫೀಚರ್ಸ್ ಇರ್ತಾರೆ ಅಂತಂದರೆ, ಅಪೊಸ್ತಲ ಪೌಲ್ ಏನು ಹೇಳಿರೋ, ಅಪೊಸ್ತಲ ಜಾನ್ ಏನು ಹೇಳಿರೋರು, ನೋಡಪ್ಪ ಇವಾಗ ಹೆಂಗಿದ್ದೀರೋ ಈ ಥರ ನಾವೇನು ಮಾಡ್ತೀರಿ, ಪುನರುತ್ಥಾನದಲ್ಲಿ ಅವನ ಸಂಗಡ ಆ ಕಡೆಗೆ ಹಂಗೆ ಇರ್ತೀರಿ, ಇದೇ ಥರ ಇರ್ತೀರಿ ಅಂತ ಹೇಳ್ಬೋದಾಗಿತ್ತು ಅಲ್ಲರ. ಹೇಳಿದ್ರೆ ಹಂಗೆ ಯೇಸು ಕ್ರಿಸ್ತನಿಗೆ ಆ ಆಣಿ ಹೊಡೆದಿರೋಂಥ ಮಾರ್ಕ್ಸ್ ಇದೆ ನೋಡಿರ್ತೀನಿ ಅಲ್ವರ. ಈ ಪಕ್ಕದಲ್ಲಿ ತೂತ್ ಮಾಡ್ಬಿಟ್ರೆ ಗೊತ್ತಾ, ತೂಯ್ದ್ಬಿಟ್ರಲ್ಲ, ಹಂಗೆ ಇದೆ ನೋಡಿ ಮಾರ್ಕು. ಆಯ್ತಾ, ನಾವೆಲ್ಲ ಹಿಂಗಿರ್ತೀರಿ, ಪರ್ಲೋಕಕ್ಕೆ ಹೋದ್ರೆ ಹಿಂಗೆ ಇರ್ತೀರಿ, ಅದನ್ನ ಎಲ್ಲ ಸುಂದರವಾಗಿ ಲವ್ಲಿ, ಫೇರ್ ಆ್ಯಂಡ್ ಲವ್ಲಿ ಹಾಕಿ ಬ್ಯೂಟಿಫುಲ್ ಆಗಿರಿ, ಅವಾಗೆ ಪರ್ಲೋಕದಲ್ಲಿ ಬ್ಯೂಟಿಫುಲ್ ಆಗಿರ್ತಿತ್ತೇನೆ ಅಂದ್ರ ಏನು ಹೇಳೋಕ್ಕೋಗಿಲ್ಲ. ಮುಂದಕ್ಕೆ ಏನಾಗ್ತದೆ ನಮಗೆ ಗೊತ್ತಿಲ್ಲ ಅಷ್ಟೇ. ಆದರೆ ನಮಗೆ ಒಂದು ಕ್ಲೂ ಇದೆ,
ಏನಪ್ಪ ಕ್ಲೂ ಅಂದ್ರೆ ಜೀಸಸ್ ಹೋದ್ರಲ್ವಾ, ಜೀಸಸ್ ಪುನರ್ತನ ಆದಲ್ಲ. ಜೀಸಸ್ ಪುನರ್ತನ ಆಗಿದ್ದು ಎಂತ ಶರೀರ? ಮಾಂಸಿಕ ಶರೀರ ಅಂದ್ರೆ ಆತ್ಮಿಕ ಶರೀರ. ಯಾಕೆ? ರಕ್ತ ಮಾಂಸವು ಪರಲೋಕಕ್ಕೆ ಏನಾಗೋದಿಲ್ಲ, ಏನಾಗೋದಿಲ್ಲ, ಬಾಧ್ಯರಾಗೋದಿಲ್ಲ. ಪರಲೋಕ ರಾಜ್ಯಕ್ಕೆ ಏನ್ರಿ ಈ ರಕ್ತ ಮಾಂಸ ಹೋದಕ್ಕೆ ಆಗಲ್ಲ ರೀ. ಈ ರಕ್ತ ಮಾಂಸದಲ್ಲಿ ಹೋಗ್ಬೇಕಾದ್ರೆ ಏನ್ರಿ ಹಿಂಗೆ ಹಾರ್ಕೊಂಡು ಹೋಗ್ತಾ ಅಲ್ವರ? ಒಂದು ಲಿಮಿಟ್ ಇದೆ ನೋಡ್ರಿ ಇದ್ದೀನಿ ಅಲ್ವರ? ಏನ್ರಿ ಈ ದೇಹಕ್ಕೆ ಫಿಸಿಕಲ್ ಬಾಡಿಗೆ, ಈ ಮಾನಸಿಕ ದೇಹಕ್ಕೆ ಏನಿದೆ ಸರ್ಟನ್ ಲಿಮಿಟೇಷನ್ಸ್ ಇದೆ ರೀ. ಅರ್ತ್ ಅಟ್ಮಾಸ್ಫಿಯರ್ ಬಿಟ್ಟು ನಾವು ಸ್ವಲ್ಪ ಮೇಲಕ್ಕೆ ಏನಾಗಲ್ಲ, ನಾವು ಹೋಗೋದಿಕ್ಕೆ ಸಾಧ್ಯ ಇಲ್ಲ. ಆಕ್ಸಿಜನ್ ಕಂಟೆಂಟ್ ಏನಾಗ್ತದೆ ಗೊತ್ತಾ? ಬರ್ತಾ 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 ಕಮ್ಮಿ ಆಗ್ತದೆ. ಮನುಷ್ಯನ ಒಂದು ಎತ್ತರ ನೆಲಮಟ್ಟದಿಂದ ಮೇಲೆ ಮನುಷ್ಯ ಹೋಗ್ತಾ 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 ಆಕ್ಸಿಜನ್ ಕಂಟೆಂಟ್ ಏನಾಗ್ತದೆ? ಬರ್ತಾ ಬರ್ತಾ ಕಮ್ಮಿ ಆಗ್ತದೆ. ಬರ್ತಾ ಬರ್ತಾ ಕಮ್ಮಿ ಆದಾಗ ಮನುಷ್ಯ ಉಸಿರಾಡೋಕ್ಕಾಗಲ್ಲ ರೀ. ಅದರ ಅಂದ ಹೇಳಿ ಬೈಬಲಲ್ಲಿ ರಕ್ತ ಮಾಂಸವು ಪರಲೋಕ ರಾಜ್ಯಕ್ಕೆ ಏನಾಗೋದಿಲ್ಲ, ಬಾಧ್ಯವಾಗೋದಿಲ್ಲ. ಅದ್ರ ಹಂಗಾರೆ ನಾವು ಅಲ್ಲಿ ಹೋಗ್ಬೇಕು ಅಂದ್ರೆ ನಮ್ಗೆ ಎಂತ ಬೇಕು? ಒಂದು ದೇಹ, ಅದಕ್ಕೆ ಒಂದು ಸ್ಪೆಷಲ್ ಒಂದು ಬಾಡಿ ಬೇಕು. ಅಂದ್ರೆ ಇವಾಗ ಏರ್ಕ್ರಾಫ್ಟಲ್ಲಿ ಸ್ವಲ್ಪ ದೂರ ಹೋಗ್ತೀರಿ, ಏರ್ಕ್ರಾಫ್ಟ್ ದೊಡ್ಡ ತೆಗ್ಬಿಟ್ರೆ ಹಂಗೆ ಹೋಗಕ್ಕಾಯ್ತದ? ಯೋಚನೆ ಮಾಡ್ರಿ, ಇಟ್ ಇಸ್ ಹೈಲಿ ಇಂಪಾಸಿಬಲ್. ಇದಕ್ಕೆ ಸರ್ಟನ್ ಲಿಮಿಟೇಷನ್ಸ್ ಇದೆ. ಅದಕ್ಕೆ ಹೇಳೋದು ಇದು. ಅದಕ್ಕೆ ಮುಂದಕ್ಕೆ ಹೆಂಗಾಗ್ತದೆ ನಮ್ಗೆ ಗೊತ್ತಿಲ್ಲ. ಆದರೆ ಏಸು ಕುಸು ಪುನರ್ತನ ನಮ್ಗೆ ಕಾಣಿಸ್ಕೊಂಡಿದ್ರೆ ಗೊತ್ತಾ? ಅಪೋಸಿಸ್ಗೆಲ್ಲ ಕಾಣಿಸ್ಕೊಂಡ್ರೆ ಹೇಳ್ತಾರೆ ಅಂತೀನಿ. ಏನಾಗ್ತದೆ ನನಗೆ ಗೊತ್ತಿಲ್ಲ. ಆದರೆ ನಾವು ಪುನರ್ತನ ಆದರೆ ಆತನ ಥರ ಇರ್ತೀವಿ. ಆತನ ಥರ ಇವ್ರು ಯಾವಾಗ ನೋಡೋರೆ? ಪುನರ್ತನ ಆಗಿ 40 ದಿವಸ 11 ವಿದ್ವಾನ್ ತಿರುಗಿಲಿ ಕಾಣಿಸ್ಕೊಂಡ್ರ? ಹಿಂಗೆ ಜೀಸಸ್ ಕ್ರೈಸ್ಟ್ ಕಾಣಿಸ್ಕೊಂಡಿದ್ದ ಒಂದೊಂದು ರೀತಿಯಲ್ಲಿ ಏನ್ರಿ, ಒಂದೊಂದು ಸನ್ನಿವೇಶದಲ್ಲಿ ಒಬ್ಬರು ರೀತಿಯಲ್ಲಿ ಕಾಣಿಸ್ಕೊಂಡು ಹೆಂಗೆ ಕಾಣಿಸ್ಕೊಂಡ್ರು? ಇವಾಗ ಮನುಷ್ಯ ಮಾಂಸಿಕ ದೇಹದಲ್ಲಿದ್ದರೆ ಅವ್ನು ಹೆಂಗೆ ಮಾರ್ಪಾಡಾಗೋದಕ್ಕೆ ಸಾಧ್ಯ ಇಲ್ಲ ರೀ. ಆತ್ಮಿಕ ದೇಹದಲ್ಲಿದ್ದರೆ, ಆತ್ಮಿಕ ಶರೀರ ಇದ್ರೆ ಮಾತ್ರ ಮಾಡೋದವನು ಎಲ್ಲ ಕಡೆ ಮಾರ್ಪಾಡಾಗ್ಬೋದ್ರಿ. ಈ ಸ್ಪೆಷಲ್ ಗಿಫ್ಟು ಇದು ಇನ್ವಿಸಿಬಲ್ ಏನ್ರಿ ಬೀಯಿಂಗ್ಸ್ ಮಾತ್ರ ಇರೋದು. ಅದಕ್ಕೆ ಹೇಳೋದು ಬೈಬಲಲ್ಲಿ ದೇವರ ಆತ್ಮಿಕ ಸ್ವರೂಪನೋ. ದೇವ್ರನ್ನ ಆರಾಧಿಸ್ಬೇಕಾದ್ರೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಆತ್ಮಿಕವಾಗಿ ಮಾಡ್ಕೋ ಆರಾಧಿಸ್ಬೇಕು. ಆದರೆ ದೇವ್ರ ಕಣ್ಣಿಗೆ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ದೇವ್ರು ಇಲ್ಲ ಅಂತ ಹೇಳಕ್ಕಾಯ್ತದ? ಏನ್ರಿ ದೇವ್ರು ಏನ್ರಿ ಪವರ್ಫುಲ್ ಅಲ್ವರ? ಏನ್ರಿ ಏನ್ರಿ ಹಿಮಾಲಯ ಪರ್ವತಕ್ಕೆ ಹೋಗಿ ನೋಡ್ರಿ ಅಂತೀನಿ, ಏನಿದೆ ಗೊತ್ತಾ? ಹಬ್ಬ ಗ್ರ್ಯಾಂಡ್ ಸೂಪರ್ ರೀ. ನೋಡ್ಬಿಟ್ಟ ಅಂತಂದ್ರೆ ಸರೆಂಡರ್ ಆಗ್ಬಿಡ್ತೀರ ದೇವ್ರಿಗೆ, ಅಷ್ಟೊಂದು ಏನ್ರಿ ಗ್ರೇಟ್ ಆಗಿದೆ ರೀ. ಅದರ ಏನು ಹಿಮ ತುಂಬಿದೆ, ಏನು ಎತ್ತರ ಇದೆ ಗೊತ್ತಾ? ಏನ್ರಿ ಇದು ನಮ್ಮ ಗಾಡ್ಸ್ ಗ್ರ್ಯಾಂಡರ್ ಅದರ. ಅಂಥ ಒಂದು ಶಕ್ತಿಶಾಲಿ ಆಗಿರೋ ದೇವರು ನಮಗೆ ಕಣ್ಣಿಗೆ ಕಾಣಿಸಿದಂಥ ರೀತಿಯಲ್ಲಿ ಎಷ್ಟೋ ಸೃಷ್ಟಿಗಳ ಮುಖಾಂತರ ತಾನು ಅದೃಶ್ಯನು ಅಂತ ನಮ್ಗೇನು ಮಾಡೋರು ಅಲ್ಲಿ ನೋಡ್ಸೋರಿ. ಅದರ ನಾವು ಅವ್ರ ಮುಂದೆ ಏನೂ ಇಲ್ಲ ರೀ. ಅದಕ್ಕೆ ಹೇಳೋದು ಏಷ್ಯಾದಲ್ಲಿ ಹೇಳ್ತಾರೆ ರಾಜ್ಯಗಳು, ದ್ವೀಪಗಳು ಇವೆಲ್ಲ ನೋಡೋದಂದ್ರೆ ಹೆಂಗಿದಂತೆ ದೇವದೃಷ್ಟಿಯಲ್ಲಿ ತರಾಸಲ್ಲಿಂತ ಧೂಳು ರೀ. ಅದರ ನೀವೇನೋ ಏರ್ಪ್ಲೇನ್ ನೋಡೋದಂದ್ರೆ ಒಳ್ಳೆ ಪುಟಾಣಿ, ಒಳ್ಳೆ ಚಿಕ್ಕೆ ಒಂದು ಪುಟಾಣಿ ದಾಟಿದ್ದಂಗೆ ಕಾಣಿಸ್ತದೆ. ಅದರ ಏನಿದು ಇಟೇನಾ ಅಂತ ನಾವು ಹೊರಗಡೆ ಬಂದು ನೋಡಬೇಕು ರೀ, ಏನು ದೊಡ್ಡದಾಗಿದೆ ಗೊತ್ತಾ? ಅದನ್ನು ಏನು ಮಾಡೋಕ್ಕಲ್ಲ. ಇಮ್ಯಾಜಿನ್ನು ಇಟ್ಸ್ ಬಿಯಾಂಡ್ ಇಮ್ಯಾಜಿನೇಷನ್. ಅದಕ್ಕೆ ಕ್ರೈಸ್ಟ್ ಹೇಳೋದು ಏನ್ರಿ ಅಪೊಸ್ತಲ ಜಾನ್ ಏನು ಹೇಳ್ತಾರೆ? ಮುಂದಕ್ಕೆ ನಾವೇನಾಗ್ತದೆ ನಮಗೆ ಗೊತ್ತಿಲ್ಲ. ಕ್ರಿಸ್ತನು ಪ್ರತ್ಯಕ್ಷ ಆದವಾಗ ಅದೇ ಥರ ಆತ್ಮಿಕ ಶರೀರ ನಾವೇನು ಮಾಡ್ತೀರಿ? ಹೊಂದ್ಕೊಂತೀರಿ. ಅದಕ್ಕೆ ಹೇಳ್ಬೇಕಾದ್ರೆ ಆತ್ಮಿಕ ಶರೀರದ ಬಗ್ಗೆ ಹೆಚ್ಚಿನಾಗಿ ಡೀಟೇಲ್ಸ್ ಏನು ಮಾಡೋಕೆ ಹೋಗಿಲ್ಲ, ಅವರು ಕೊಡೋಕೆ ಹೋಗಿಲ್ಲ. ಆದರೆ ಅದೇನು ಮಾಡ್ತಾರಲ್ಲ, ದೇವರು ಬರುವಂಥ ಡ್ಯೂ ಟೈಮಲ್ಲಿ ನಮ್ಗೆ ಏನು ಮಾಡ್ತಾರೆ? ಎಲ್ಲವನ್ನು ರಿವೀಲ್ ಮಾಡ್ತಾರೆ. ಓಕೆನಾ? ಸರಿ, ಓಕೆ, ಗುಡ್. ನಾವು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ? ನಾವು ಕಂಟಿನ್ಯೂ ಮಾಡೋಣ. ಓಕೆನಾ? ಸರಿ, ಯಾರಿಗಾರ ಡೌಟ್ಸ್ ಏನೋ ಕ್ವಶನ್ಸ್ ಏನೋ ಇದೆಯಾ? ಸರಿ. ಜೀಸಸ್ ಮೇಲ್, ದೆನ್ ಗಾಡ್ ಮೇಲ ಫಿಮೇಲ? ಗಾಡ್ ಈಸ್ ನೈದರ್ ಮೇಲ್ ನಾರ್ ಫೀಮೇಲ್ ಅಲ್ಲರ. ಈ ಒಂದು ಸೆಕ್ಷುವಲ್ ಬೈಫರ್ಕೇಶನ್ ಬಂದ್ಬಿಟ್ಟು ನಮಗೆ ಕೊಟ್ಟಿರೋದು ಭೂಲೋಕದಲ್ಲಿ ಬರೀ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಅಲ್ಲ, ಇವಾಗ ಏಂಜಲ್ಸ್ ಏನು ಹೇಳ್ತಾರೆ? ಏಂಜಲ್ಸ್ ಆರ್ ಮೇಲ್ ಆರ್ ಫೀಮೇಲಾ ಹೇಳ್ರಿ? ಏಂಜಲ್ಸ್ ಆರ್ ಮೇಲ್ ಆರ್ ಫೀಮೇಲ್? ಮೇಲ್. ಎಲ್ಲೈತೆ? ಬೈಬಲ್ ಐತಾ? ಬಟ್ ಹೇಳಿದ್ದಾರೆ. ಇರಿ ಒಂದು ನಿಮಿಷ ವೇಟ್. ಹೇಳಿದ್ದಾರೆ. ಏನಕ್ಕೆ ಹೇಳಿದ್ದಾರೆ ಅಂತಂದ್ರೆ, ನಮ್ಮ ಬೈಬಲ್ ಅಂತ ದೇವ್ರನ್ನ ಸ್ತ್ರೀಗೆ ಹೋಲಿಕೆ ಮಾಡಿ ಮಾತಾಡಿದ್ದೆಲ್ಲೂ ಏನಾಗಿಲ್ಲ ನಮಗೆ ಇಲ್ಲ. ಯಾಕೆ ಸ್ತ್ರೀಗೆ ಹೋಲಿಕೆ ಮಾಡಿಲ್ಲ ಅಂತಂದ್ರೆ, ನಮ್ಮ ದೇವರು ಪರಾಕ್ರಮಿಯಾದ ದೇವರು. ಅದು ಬೈಬಲ್ ಇದೆಯಾ? ಆಲ್ ಮೈಟಿ ಗಾಡ್ ಅಂದ್ರೆ ಆಲ್ ಮೈಟಿ ಅಂದ್ರೆ ನೀವು ಹೇಳಿ ಸರ್ವಶಕ್ತ ಅಂತ ಹೇಳ್ಬೇಕಾದ್ರೆ ಈ ಕ್ಯಾರೆಕ್ಟರ್ನ ನಾವು ಯಾರಿಗೆ ಹೋಲಿಕೆ ಮಾಡ್ಬೋದು? ಒಂದು ಪುರುಷನ್ಗೆ ಹೋಲಿಕೆ ಮಾಡ್ಬೋದಾ ಅಥವಾ ಬೆಟರಾಗಿ ಸ್ತ್ರೀಗೆ ಹೋಲಿಕೆ ಮಾಡ್ಬೋದಾ? ಪುರುಷರಿಗೆ. ಅದಕ್ಕೆ ಹೋಲಿಕೆ ಮಾಡೋದು. ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ ಗೊತ್ತಾ? ಇವಾಗ ಸೂರ್ಯ
ಈಗ ಸೂರ್ಯನ ಯಾಕೆ ಒಂದು ಪುರುಷನ್ಗೆ ಹೋಲಿಕೆ ಮಾಡಿದ್ದಾರೆ? ಯಾಕಂದ್ರೆ ಅದು ಇದೇ ಕ್ಯಾರೆಕ್ಟರ್, ಅದು ಪುರುಷನ್ ಮಾತ್ರ ಹೋಲಿಕೆ ಮಾಡಕ್ ಸಾಧ್ಯ. ಅರ್ಥ ಆಯ್ತಾ? ಅದೇ ತರ ಚಂದ್ರ ಏನ್ರಿ? ನಿಲ ಅಂತ ಹೇಳ್ತಾರೆ ತಮಿಳಲ್ಲಿ. ನಿಲ ಏನ್ರಿ? ಅದು ಒಂದು ಫೆಮಿನೈನ್ ನೇಮ್ ಇದ್ದಂಗೆ. ನಿಲ ಅಂತ ಪುರುಷನ್ ಕರೀತಾರ, ಸ್ತ್ರೀ ಕರೀತಾರೆ ಹುಡುಗಿಯರಿಗೆ ನಿಲ ಅಂತ. ನಿಲ ಅಂದ್ರೆ ಏನು? ನಿಲ ಅಂದ್ರೆ ಆಕ್ಚುಲಿ ತಮಿಳಲ್ಲಿ ಮೂನ್ ಅಂತ ಅರ್ಥ. ಕರೆಕ್ಟಾ? ಸೊ ಬೇಸ್ಡ್ ಆನ್ ದ ಕ್ಯಾರೆಕ್ಟರ್ಸ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಕಾರ್ ಇದ್ದರಿ, ಕಾರ್ ಅದರ ಕಾರ್ಗೆ ಯಾವ ಒಳ್ಳೆ ಒಂದು ಬ್ಯೂಟಿಫುಲ್ BMW ಇದೆ ನೋಡಿ, ಆಡಿ ಕಾರ್ ಇದೆ ನೋಡಿ, ಆ ಕಾರ್ನ ಯಾವ ತರ ಅಡ್ರೆಸ್ ಮಾಡ್ತಾರೆ? ಅವನು ಅಂತ ಹೇಳ್ತಾರ, ಅವಳು ಅಂತ ಹೇಳ್ತಾರ? ಅದು ಅಂತ ಹೇಳ್ತಾರೆ. ಬಟ್ ಸಾಮಾನ್ಯವಾಗಿ ಇನ್ ಮೋರ್ ಎಲಾಬ್ರೇಟ್ ವೇ ಅದರ ಏನು ಹೈಫೈ ಇಂಗ್ಲೀಷಲ್ಲೆಲ್ಲ ಹೋಗ್ಬೇಕಾದ್ರೆ ಒಳ್ಳೆ ಭಯಂಕರ ದೊಡ್ಡ ಶೋರೂಮ್ಗೆ ಹೋದಂತಂದ್ರೆ ಶಿ ಈಸ್ ವೆರಿ ಬ್ಯೂಟಿಫುಲ್, ಶಿ ಈಸ್ ವೆರಿ ಎಕ್ಸಲೆಂಟ್, ಶಿ ಗಿವ್ಸ್ ಮೋರ್ ಮೈಲೇಜ್. ಶಿ ಅಂತಾನೆ ಹೇಳೋದು ಹೊರತು ಹಿ ಅಂತ ಹೇಳೋದಲ್ಲ. ಯಾಕೆ ಗೊತ್ತಾ? ಅದು ಎಲಿಗೆನ್ಸು, ಆ ಕಟ್ಟು, ಆ ಒಂದು ಫೀಚರ್ಸು, ಆ ಸ್ಮೂತ್ನೆಸ್ಸು, ಇದೆಲ್ಲ ಏನು ಮಾಡ್ತಾರೆ? ಒಂದು ಫೆಮಿನೈನ್ ಕ್ಯಾರೆಕ್ಟರ್ಗೆ ಮಾಡೋದು, ಕಂಪೇರ್ ಮಾಡೋದು. ಇದನ್ನು ಔಟ್ ಆಫ್ ದ ಕಾಂಟೆಕ್ಸ್ಟ್ ಹೇಳ್ತಾರೆ ನನಗೆ. ಅರ್ಥ ಆಯ್ತಾ? ಈ ವರ್ಡ್ಲಿ ಲ್ಯಾಂಗ್ವೇಜಲ್ಲಿ ನೀವು ದೊಡ್ಡ ಕಾರ್ ಶೋರೂಮ್ಗಳಿಗೆ ಹೋದಂದ್ರೆ BMW, ಲ್ಯಾಂಬ್ರೋನಿ ಅದಕ್ಕೆಲ್ಲ ಹೋದ ಅಂತಂದ್ರೆ ಆ ಕಾರ್ಗಳನ್ನ ಏನ್ರಿ ಒಂದು ನಿರ್ಜೀವ ವಸ್ತುಕ್ಕೂ ಕಂಪೇರ್ ಮಾಡಲ್ಲ. ದೆ ಟ್ರೀಟ್ ಇಟ್ ಆಸ್ ಇಫ್ ದ ಲೈಫ್. ಅಯ್ಯೋ, ಒಂದು ಹೆಣ್ಣು ಮಗು ತಾನೇ ಏನು ಮಾಡ್ತಾರೆ, ತುಂಬ ನಾಜೂಕಾಗಿ ಏನು ಮಾಡ್ತಾರೆ. ಶಿ ಈಸ್ ವೆರಿ ಡೆಲಿಕೇಟ್, ಶಿ ಈಸ್ ಸೋ ಬ್ಯೂಟಿಫುಲ್, ಶಿ ಈಸ್ ಸೋ ಸಾಫ್ಟ್, ಶಿ ಗಿವ್ಸ್ ಮೋರ್ ಪವರ್. ಇದೇ ಥರ ಏನು ಮಾಡೋದು, ಮಾತಾಡೋದು. ಸೊ ಹಂಗಿದ ತಕ್ಷಣ ಏನಾಗ್ಬಿಡ್ತು, ಅದು ಹುಡುಗಿ ಆಗ್ಬಿಡ್ತಾನೆ? ಇಲ್ಲ ರೀ, ಅದು ಕ್ಯಾರೆಕ್ಟರ್ಗಳು, ಅದು ಹೋಲಿಕೆ ಮಾಡಿ ಮಾತಾಡೋಂಥದ್ದು. ಓಕೆನಾ? ಸರಿ, ಓಕೆ. ಬೇರೆ ಬೇರೆ ಏನು ಡೌಟ್ಸ್ ಇದೆ? ಪಾಸ್ಟರ್ಗಳು ಹೋಲಿ ಸ್ಪಿರಿಟಿಗೆ ಪರ್ಸನ್ ಅಂತಾರೆ. ಹೇಳ್ಕೊಳ್ಳಿ, ನಾವೇನ್ ಮಾಡೋಣ? ಸೊ ಈಗ ನಂಗೆ ಅರ್ಥ ಆಯ್ತು ಯಾಕೆ ಬಂದನು ಓದನು ಅಂತ ಬೈಬಲ್ ಅಲ್ಲಿ ಬರ್ತಿದೆ. ಸೊ ಯಾಕೆ ಹೇಳ್ತಾರೆ ಅಂತ ನಂಗೆ ಈಗ ಗೊತ್ತಾಯ್ತು. ಸೊ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ಕೂ ನನ್ಗೆ ಈಗ ಈಸಿ ಆಯ್ತು. ನೀವೇನ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರು ಕೇಳಲ್ಲ, ತಲೆ ಕೆಡ್ಸ್ಕೊಂಡ್ಬಿಟ್ಟು ಕೇಳಲ್ಲ. ಹೌದು, ನಾನು ಹೇಳ್ಬಿಟ್ಟೆ, ಆಯ್ತು ಊಟ ಕರ್ಕೊಂಬನ್ನಿ, ಟೇಬಲ್ ಕೂರ್ಸಿ ಅವ್ರನ್ನ ಅಂತ ಹೇಳ್ಬಿಟ್ಟೆ. ಅಬಾಸ್, ಆ ಉತ್ತರನೇ ಇಲ್ಲ ಅವ್ರ ಹತ್ರ. ಹಂದಿಗಳ ಮುಂದೆ ಜಾಸ್ತಿ ಮುಟ್ಟಕ್ಕೆ ಹೋಗ್ಬಿಡಿ, ಆಯ್ತಾ? ಕೇಳಂತ ಕಿವಿ ಎಷ್ಟೋ ಜನ ಅವ್ರೆ, ಅವ್ರಿಗೆ ಕೇಳಂತ ಕಿವಿಲಿ ಹೇಳ್ರಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಸಾಮಾನ್ಯ ನೋಡಿ ಇಂಥವ್ರ ಹತ್ರ ಎಕ್ಸಾಂಪಲ್, ಪಾಸ್ಟ್ ಹತ್ರ ಹೆಂಗ್ ಮಾತಾಡ್ಬೇಕು ಅಂದ್ರೆ, ನಮ್ಮ ಯೇಸು ಕ್ರಿಸ್ತು ಸೂಪರ್ ಮಾಡಲ್ ಅದ್ರ ಯೇಸು ಕ್ರಿಸ್ತಂಗ್ ಬಂದು ಕ್ವಶನ್ ಕೇಳ್ತಾರೆ. ಯೇಸು ಕ್ರಿಸ್ತು ಧಾರಾಳ ಉತ್ತರ ಕೊಟ್ಬಿಟ್ರ? ಇವಾಗ ಇದೇ ತರ ನೋಡಿ, ಇವಾಗ ಈ ಕಾಲದಲ್ಲಿ ಪಾಸ್ಟರ್ಗಳಿದ್ದಾರೆ, ಆ ಕಾಲದಲ್ಲಿ ಫರೀಸಿಯರು, ಸದಸ್ಯರು, ನ್ಯಾಯಶಾಸ್ತ್ರಿಗಳೆಲ್ಲ ಇದ್ರು. ಇವರು ಕೂಡ ಯೇಸು ಕ್ರಿಸ್ತನ್ ಕ್ವಶನ್ ಕೇಳಿದ್ರಪ್ಪ. ಯೇಸು ಕ್ರಿಸ್ತು ಏನು ಉತ್ತರ ಕೊಟ್ರು ಅವ್ರಿಗೆ? ಬೈಬಲ್ ನೀವೇ ಓದಿರ್ತೀರಿ, ನೇರವಾಗಿ ಉತ್ತರ ಕೊಟ್ರ? ಅವ್ರು ಕೇಳೋ ಪ್ರಶ್ನೆಗೆ ಎಲ್ಲರಿಗೂ ಕರೆಕ್ಟಾಗಿ ಆಬ್ಸಲ್ಯೂಟ್ಲಿ ಪಕ್ಕಾ ಸ್ಟ್ರೈಟ್ ಫಾರ್ವರ್ಡ್ ಆನ್ಸರ್ ಕೊಟ್ರ? ಕ್ಲಿಯರ್ ಕಟ್ ಆನ್ಸರ್ ಕೊಟ್ರ? ಕೊಟ್ಟಿಲ್ಲ. ಅವರು ನಾನು ಈ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ನಾನು ಕೇಳೋ ಪ್ರಶ್ನೆ ನೀವು ಉತ್ತರ ಕೊಡೋದ್ಬಿಟ್ಟು ಉಲ್ಟಾ ಪ್ರಶ್ನೆ ಹಾಕ್ತಾರೆ. ಪ್ರಶ್ನೆ ಹಾಕ್ಬಿಟ್ಟು ಏನ್ ಮಾಡ್ಬಿಟ್ರು, ತಲೆ ಹುಳ ಬಿಟ್ಬಿಟ್ರು. ಇವ್ರು ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ನಾವು ಹಿಂಗ್ ಉತ್ತರ ಕೊಟ್ರೆ ಅವ್ರೇನ್ ಮಾಡ್ತಾರೆ, ಹಂಗ್ ಎಣಿಸ್ತಾರೆ. ನಾವ್ ಹಂಗ್ ಉತ್ತರ ಕೊಟ್ರೆ ಇವ್ರೇನ್ ಮಾಡ್ತಾರೆ, ಈ ತರ ಎಣಿಸ್ತಾರೆ. ನಾವು ಉತ್ತರ ಕೊಡೋದೇ ಬೇಡ ಸೈಲೆಂಟ್ ಆಗ್ಬಿಡ್ತಾರೆ. ಈ ತರ ನಾವು ಮಾತಾಡೋದು ಕಲಿಬೇಕು. ಆತರ ಯಾರು ನಿಮಗೆ ಕ್ವಶನ್ ಕೇಳಿದ್ರೆ ನೀವು ಅವ್ರಿಗೆ ಕ್ವಶನ್ಸ್ ಹಾಕತ್ತರ ನೀವಿರಿ. ಯಾವ ಥರ ಕ್ವಶನ್ಸ್ ಹಾಕಬೇಕು, ಯಾವ ಥರ ಕ್ವಶನ್ಸ್ ಹಾಕಬೇಕು ಅಂದರೆ, ಈ ಟಾಪಿಕ್ ಬಿಟ್ಟು ಬೈಬಲಲ್ಲಿ ಎಷ್ಟೋ ಟಾಪಿಕ್ಗಳೇನಾಗಿದೆ ಇದೆ ಏನ್ರಿ, ಕ್ವಶನ್ಸ್ ರೀತಿಯಲ್ಲಿ ಎಷ್ಟೋ ಕ್ವಶನ್ಸು ಮೈಂಡಲ್ಲಿ ಹಾಕಿ ಅವ್ರ ತಲೆಗೆ ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ರೆ ಎಷ್ಟೋ ಕ್ವಶನ್ಸ್ ಇದೆ. ಆ ಕ್ವಶನ್ಸ್ಗಳೇನು ಮಾಡೋದು ನೀವು ಹಾಕ್ಬೇಕು. ಸೂಜಿ ಕಣ್ಣು ಏನು, ಇದ್ದವನಿಗೆ ಕೊಡಲ್ಪಡ್ತದೆ, ಇದ್ದವನಿಗೆ ಕೊಡಲ್ಪಡಲ್ಲ. ಯಾಕೆ ಅವರ ನೀನು ಮಗುನ ತೊಡಗಿ ಬಂಡೆಕಲ್ಲಿ ಕೊಡಿ ಒಂದು ಭಾಗ್ಯವಂತರು ಅಂತ ಹೇಳ್ತಾರೆ, ಯಾಕೆ? ಇನ್ನು ಅನೇಕ ವಾಕ್ಯಗಳಿದೆ. ಇವೆಲ್ಲ ಪ್ರಶ್ನೆಗಳನ್ನ ಏನು ಮಾಡಬೇಕು, ಅವ್ರ ತಲೆ ಹುಳ ಥರ ಬಿಡಬೇಕು. ಇದು ಉತ್ತರ ಹೇಳ್ರಿ, ನಾನೇನು ಮಾಡ್ತೀನಿ ನಿಮಗೆ ಉತ್ತರ ಹೇಳ್ತೀನಿ ಅನ್ಬೇಕು. ಆವಾಗ ಅವ್ರೇನು ಮಾಡ್ತಾರೆ, ಸೈಲೆಂಟ್ ಆಗೋಯ್ತಾರೆ. ಅರ್ಥ ಆಯ್ತಾರ? ಎನಿವೆ, ಗುಡ್ ಥಾಟ್ಸ್, ಗುಡ್ ಸಜೆಷನ್ಸ್, ಥ್ಯಾಂಕ್ ಯು. ಬೇರೆ ಏನೋ ಡೌಟ್ಸ್ ಇದೆಯಾ ಯಾರಿಗಾರ? ಏನೋ ಕ್ವಶನ್ಸ್ ಇದೆಯಾ? ಬ್ರದರ್, ನನಗೊಂದಿದೆ. ಯಾವ್ದಾರ ಹೇಳ್ರಿ. ಅದೇ ತುಂಬಾ ದಿನಗಳಿಂದ ಇದೆ ನನಗಿದೊಂದು. ಅದೇ ಅಪೊಸ್ತಲರ ಕೃತ್ಯಗಳು 13:2 ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ನಾನು ಬರ್ನಬ ಸೌಲರನ್ನು ಕರೆದು ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರು ಎಂದು ಹೇಳಿದನು. ಅದಾದ್ಮೇಲೆ ನೆಕ್ಸ್ಟ್ 4ನೇ ವಚನ ಬ್ರದರ್. ಹೀಗೆ ಅವರು ಪವಿತ್ರಾತ್ಮನಿಂದ ಕಳಿಸು ಕೊಡುವರಾಗಿ ಸೆಲ್ಯೂಲಕ್ಕೆ ಬಂದರು ಅಂತಿದೆ. ಇಲ್ಲಿ ಆಕ್ಚುಲಿ ಇಲ್ಲಿ ಪವಿತ್ರಾತ್ಮನೇ ಕಳಿಸಿರೋ ತರ ಇದೆ ಅಲ್ಲ ಬ್ರದರ್? ಅದೇ ಹೆಂಗಿದು?
ಓಕೆ, ಸೊ ಇದ್ರಲ್ಲಿ ಎಕ್ಸ್ಪ್ಲನೇಷನ್ ನಮ್ಮ ವಾಲ್ಯೂಮ್ನಲ್ಲಿ ಬರ್ತಾರೆ, ಅವಾಗ ನೋಡೋಣ. ಬ್ಯೂಟಿಫುಲ್ ಆಗಿದೆ. ಓಕೆನಾ? ಅದೇ ಏಕೆ ಹಿಂಗೆ ಹೇಳ್ತಾರೆ? ಪವಿತ್ರಾತ್ಮನೇ ಬಂದು ಹೇಳ್ದ. ನಮ್ಗೆ ಯಾರು ಬಂದು ಹೇಳೋದಲ್ಲ, ಅದೇ ಬ್ರದರ್. ಕರೆಕ್ಟ್ ಅಲ್ವಾ? ಸೊ ಹಿಂಗೆ ಹೇಳಿದ್ರು, ಹಂಗೆ ಪವಿತ್ರಾತ್ಮ ಕಳಿಸಿದ್ರು ಅವ್ರನ್ನ. ಇದು ವಾಲ್ಯೂಮ್ನಲ್ಲಿ ಬರ್ತಾರೆ, ಎಲ್ಲ ವಾಕ್ಯ ಬರ್ತಾರೆ ಬ್ರದರ್. ಸೂಪರ್ ಆಗಿದೆ. ಇವಾಗ ಈ ಚಾಪ್ಟರ್ ಏನು ಓದ್ತಾ ಇದ್ದೀರೋ ಫರ್ದರ್ ಆಗಿ ಬರ್ತಾರೆ. ಆಮೇಲೆ ಏನ್ರಿ, ಅಲ್ಲಿ ಇನ್ನೊಂದು ಹೇಳ್ತಾ ನೋಡ್ತೀನಿ, ಅದು ಅಪೋಸ್ಟ್ಲ ಪೀಟರು ಅನಾನಿಯ ಸಫೀರಾಗಿ ಏನು ಹೇಳ್ತಾರೆ, ನೀನ್ ಹೆಂಗೆ ದೇವ್ರ ವಿರುದ್ಧವಾಗಿ, ಹೆಂಗೆ ಪವಿತ್ರಾತ್ಮ ವಿರುದ್ಧವಾಗಿ ಸುಳ್ಳು ಹೇಳ್ದೆ ನೀನು ಅಂತ ಕೇಳ್ತಾರೆ. ದೇವರನ್ನೇ ವಂಚಿಸಿ ಅಂತ. ಹಾ, ಅಲ್ವರ? ಅವಾಗ ಹೆಂಗೆ ಇವು ದೇವರಲ್ಲಿ ಇದ್ರಲ್ಲಿ ಕಣ್ಣ ಇದು ಪೇತ್ರ ಸುಳ್ಳು ಹೇಳಿದ್ದು. ಸೊ ಇದೆಲ್ಲ ಹೇಗೆ, ಇದು ಹೆಂಗೆ ಅರ್ಥ ಮಾಡ್ಕೊಂತ ಈ ವಾಲ್ಯೂಮ್ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ, ಅವಾಗ ನೋಡೋಣ. ಓಕೆನಾ? ಓಕೆ ಬ್ರದರ್. ಗುಡ್. ಓಕೆ, ಸೊ ಏನೋ ಡೌಟ್ಸ್ ಇದೆಯಾ? ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣ. ಓಕೆ, ಸೊ ಕೊನೆಯದಾಗಿ